ರಾಧಮ್ಮ ಮಾತಾಡ್ರಿ. ನಾನು ರಾಧಾ ಚಿತ್ತಾರ್ ಅಂತೇಳಿ ಮಹಿಳಾ ಘಟಕದ ಸಂಚಾಲಕರು, ವಿಜಯನಗರ ಡಿಸ್ಟ್ರಿಕ್ಟ್ ಬಳ್ಳಾರಿ ಜೆಡಿಎಸ್ ಪಕ್ಷದ ವಿಜಯನಗರ. ಯಾವ ವಿಷಯಕ್ಕೆ ಬಂದಿದ್ದೀವಿ ಪಂಚಾಯತಿಂದ ಒಂದು ಲೆಟರ್ನ ಇದು ನಿಮ್ಮದೇ ಜಾಗ ಅನ್ನೋ ವಿಚಾರ ನಮಗೆ ಪಂಚಾಯತಿಂದ ಒಂದು ಆದೇಶ ತಂದು ಕೊಡಿ, ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿದರೆ ಆ ವಿಚಾರ ಗ್ರಾಮ ಪಂಚಾಯತಿ ಪಿ ಡಿ ಒ ಅವ್ರನ್ನ ಕೇಳೋಣ. ಬನ್ನಿ. ನಿಮ್ಮ ಇದು ಗ್ರಾಮ ಪಂಚಾಯತಿ ಬಂದೀವಿ, ಮನೆಗೆ ಬಂದಿಲ್ಲ. ಈಗ ಎಲ್ಲರೂ ಚಪ್ಪಲಿ ಹೊರಗಡೆ ಬಿಟ್ಟು ಬರಕತ್ತಾರ. ಅದು ಕೇಳ್ಬೇಕಾ ಬೇಡ? ಚಪ್ಪಲಿ ಈಗ ನಾನು ಹೊರಗಡೆ ಯಾಕೆ ಬಂದೀವಿ? ಪ್ರಸ್ತುತ ಅಂತಂದ್ರೆ ದೇವಸ್ಥಾನಕ್ಕೆ ಬಂದೀವಿ, ಆಫೀಸಿಗೆ ಬಂದಂತಂದು ಕೇಳಬೇಕಲ್ಲ. ಅಲ್ಲ, ನೀವು ಚಪ್ಪಲಿ ಹಾಕೊಂಡು ಬಂದಿರಿ ಅಂತಂದ್ರೆ ಎಲ್ಲರಿಗೆ ಆ ಸ್ವಾತಂತ್ರ್ಯಗಳು ಕೊಡ್ರಿ. ಮತ್ತೆ ಅಕ್ಕೆ ಬಂದಿಲ್ಲ ಅಂತಂದಾಗ ಆ ವಿಷಯಗಳನ್ನ ನಿಮ್ಮ ಪಂಚಾಯತಿ ಬಂದಾಗ ಇದು ದೇವಸ್ಥಾನ ಅಲ್ಲಪ್ಪ, ಇದು ಕಚೇರಿ, ನಾನು ಚಪ್ಪಲಿ ಹಾಕಿ ಬಂದೀವಿ. ಇವ್ರ ಅಕ್ಕಿ ಬಂದಿಲ್ಲ, ನಿಮ್ಮ ಹೆಸರು ಏನಂದ್ರಿ? ಹೌದಾ? ನಿಮ್ಮ ಕಚೇರಿ ಒಳಗೆ ಚಪ್ಪಲಿ ಹಾಕೊಂಡು ಬರ್ಬೇಕಾ ಬರಬಾರ್ದು ಅನ್ನೋದಕ್ಕೆ ಏನೋ ನೀವ್ ಹೇಳ್ಬೇಕಾ? ನಿಮ್ಮ ಕಚೇರಿ ಹೊರಗಡೆಯಿಂದ ಬಂದಿದ್ದೀನಿ. ಏನಕ್ಕೆ ಬಂತು? ಈಗ ಯಾರಾದ್ರೂ ಚಪ್ಪಲಿ ಹಾಕ್ಕೊಂಡ್ ಬರ್ಬೋದಾ ಒಳಗೆ ಅಂತ ಕೇಳಿದ್ರೆ ನಾನು ಆಯ್ತು ಹಾಕ್ಕೊಂಡ್ ನಾನು ಅದಕ್ಕೆ ನೀವ್ ಹಾಕೊಂಡ್ ಬಂದಿರೇ ಇಲ್ಲ ಅಂತ ನಾನು ಅದಕ್ಕೆ ಕೇಳಿದೆ. ನೀವ್ ಹಾಕೊಂಡ್ ಬಂದಿರಿ ಅಂತ ಯಾರಿಗೂ ಕಡ್ಡಾಯ ಮಾಡಿಲ್ಲ ಚಪ್ಪಲಿ ಹೊರಗ್ ಬಿಟ್ಟು ಬರ್ರಿ ಅಥವಾ ಒಳಗೆ ಹಾಕ್ಕೊಂಡ್ ಬರ್ರಿ ಅಂತ ಇನ್ಸ್ಟ್ರಕ್ಷನ್ ಇಲ್ಲ. ಒಂದು ನಿಮಿಷ, ನಾವು ಕೇಳ್ತಾ ಇರೋದು ಏನಂತಂದ್ರೆ, ಜನರಿಗೆ ಬಹಳಷ್ಟು ಜನರಿಗೆ ತಪ್ಪು ಕಲ್ಪನೆಗಳು ಏನಂತಂದ್ರೆ, ಕಚೇರಿಗಳು ಹೋಗ್ಬೇಕಾದಾಗ ಚಪ್ಪಲಿಗಳಿಗೆ ಹೋಗಿ ಬಿಟ್ಟು ಸರೆಂಡರ್ ಆಗಿ ಓಕೆ ಸರ್, ಮಾತಾಡಿ. ಈ ವಿಚಾರ ನಾನು ಮಾತಾಡಕತ್ತಿದ್ದೆ ಸರ್, ಎಲ್ಲರೂ ಬಿಟ್ಟು ಬಂದಿದ್ದಾರೆ. ಇವತ್ತಲ್ಲ ನೋಡ್ತಾ ಇದ್ದೀನಿ. ನಾವ್ ಬರ್ರಿ ಬಿಟ್ಟು ಹಾಕ್ಯಂಬರ್ರಿ ಅಂತ ನಾವ್ ಹೇಳಿಲ್ಲ, ಬಿಟ್ಟು ಬರ್ರಿ ಅಂತ ಹೇಳೋದು ನಿಮ್ ಅನುಕೂಲ. ಅದು ಈಗ ಅದಕ್ಕೆ ನೀವು ಹೇಳಿಬಿಟ್ರೆ ಹೇಳದೆ ನೀವೇನಿದ್ರಿ ಇಲ್ಲಿ? ನಾವು ಅಲ್ಲೇ ಬಿಟ್ಟು ಬರ್ರಿ. ನೀವ್ ಏನಿದ್ರಿ ಇಲ್ಲಿ? ನಾವು ಕ್ಲರ್ಕ್ ಇದ್ರ್ಯಾ? ಈಗ ನಿಮ್ಮ ಕಚೇರಿ ಒಳಗೆ ಬಂದಾಗ, ಈಗ ನಾನು ನಮ್ಮ ಮನೆ ಒಳಗೆ ಯಾರಾದ್ರೂ ಬರ್ತಾರ, ನಮ್ಮ ಮನೆ ಒಳಗೆ ಬರ್ತಾರ, ಬಂದಾಗ ಚಪ್ಪಲಿ ಹಾಕೊಂಡು ಬಂದ್ರೆ ಅವ್ರಿಗೆ ಹೇಳ್ತೀವಿ ಚಪ್ಪಲಿ ಹೊರಗೆ ಬಿಟ್ಟು ಬಾ ಅಂತ ಹೇಳ್ತೀವಿ. ನಮ್ದು ಪಕ್ಷದ್ದು ಕಚೇರಿ ಐತಿ, ನಮ್ದು ಪಕ್ಷ ಕಚೇರಿ ಹೊಸಪೇಟೆಗೆ ಐತಿ. ಅವಾಗ ಬಂದಾಗ ಇಲ್ಲ ಚಪ್ಪಲಿ ಹಾಕೊಂಡು ಅಂತ ಹೇಳ್ತೀವಿ. ಹೌದಾ? ಹೊರಗೆ ಬಿಟ್ಟು ಬರ್ರಿ, ಬರ್ರಿ ಅಂತ ಹೇಳ್ತೀವಿ. ಇದು ಸರ್ಕಾರಿ ಕಚೇರಿ ಆಗಿರೋದ್ರಿಂದ ಅವರ ವ್ಯಕ್ತಿಗತ ಗೌರವವಾಗಿ ಕೊಟ್ಟು ಬರ್ಬೋದು. ಹಂಗಲ್ಲ. ನಿಮ್ಮ ಹೆಸರು ಏನಪ್ಪಾ? ಶ್ರೀನಿವಾಸ್. ಇದನ್ನ ದಯವಿಟ್ಟು ನಾವು ಮೇಡಮ್, ಇದು ನಾವು ಒಂದು ಇಲ್ಲಿ ನಿಮ್ಮ ಮೂಲಕ ಕೂಡ ಇದು ಎಲ್ಲರಿಗೆ ತಲುಪಲಿ ಅಂತ. ಹೌದಾ? ಎಲ್ಲರಿಗೂ ತಲುಪಲಿ. ಈಗ ನಿನ್ನೆ ಕೋರ್ಟಿಗೆ 5ನೇ ತಾರೀಕಿಗೆ ನಿನ್ನೆ ಬಂದಿದ್ದೆ ಕೂಡ್ಲಿ ಕೋರ್ಟಿಗೆ. ಅಲ್ಲಿ ಚಪ್ಪಲಿ ಹಾಕೊಂಡು ಒಳಗೆ ಹೋಗಬಾರ್ದು ಅಂತಂದು ನನ್ನ ಮೇಲೆ ಕೇಸ್ ಆಗಿತ್ತು. ನಾನು ಚಪ್ಪಲಿ ಹೊರಗಡೆ ಬಿಟ್ಟು ನಾನು ಒಳಗಡೆ ಹೋದೆ. ಅಲ್ಲಿ ಅದು ಪದ್ಧತಿ ಐತಿ, ಅದಕ್ಕೆ ಬೇರೆ ಕಾರಣಗಳು ಐತಿ, ಕಾನೂನು ವ್ಯವಸ್ಥೆ ಒಳಗೆ ಅದು ಬೇರೆ ಕಾರಣ. ಇದು ಕಚೇರಿ ಒಳಗೆ ಬಂದಾಗ ಅದನ್ನು ಹೇಳ್ಬೇಕು ಜನಕ್ಕೆ, ನಿಮ್ಮ ಕಚೇರಿ ಐತಿ, ಇದು ನಾವೆಲ್ಲ ಚಪ್ಪಲಿ ಹಾಕಿ ಬರ್ತೀವಿ, ನೀವು ಕೂಡ ಹಾಕಿ ಬರ್ರಿ ಅಂತ ಹೇಳಿದ್ರೆ ಜನಕ್ಕೆ ತಿಳುವಳಿಕೆ ಬರ್ತದ. ಇದು ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇಲ್ಲ, ಕಚೇರಿ ಒಳಗೆ ಹೋಗ್ತಾ ಇದೀವಿ, ನಾವು ಚಪ್ಪಲಿ ಹಾಕೊಂಡು ಹೋಗ್ಬೇಕು ಅಂತಂದು ಅವಾಗ ಜನಕ್ಕೆ ಒಂದು ತಿಳುವಳಿಕೆ ಬರ್ತದ. ಇಲ್ಲದೆ ಇದ್ರೆ ಏನಾಗ್ತದಂದ್ರೆ, ಇದು ನನ್ನನ್ನು ನಾನು ಸರೆಂಡರ್ ಮಾಡಿಕೊಳ್ಳೋದು ಅಂತ ನಾನು ಆ ಗತ್ತು ಏನು ಇಟ್ಕೊಂಡು ಬರ್ಬೇಕಲ್ಲ, ಅದು ಬರಲ್ಲ. ನಾನು ಅಯ್ಯೋ ಸರ್ ದಯವಿಟ್ಟು ಸರ್ ಯಾಕೆ ಕೇಳಬೇಕಾಗಿತ್ತ? ಯಾರಿಗೇನ ಈಗ ಊಟ ಮಾಡಿ ಇಲ್ಲ, ನಾವು ಊಟ ಮಾಡೋಕೆ ಒಂದು 10 ರೂಪಾಯಿ ಕೊಡ್ರಿ ಅಂತ ಕೇಳಕ್ಕೆ ಬಂದಿವೆ.
ನಮ್ಮ ಹಕ್ಕುಗಳು ಕೇಳಕ್ ಬಂದಿದ್ದು ಹಂಗಾಗಿ ಹಕ್ಕುಗಳು ಕೇಳಬೇಕಂತಂದ್ರೆ ಇದು ಕಚೇರಿ ಐತಿ ಅಂತ. ಓಕೆ ಮೇಡಮ್, ಆಗ್ಲಿ, ತುಂಬಾ ಸಂತೋಷ. ನಮ್ಮ ಹೆಸರು ಪಾಯ ಗಣೇಶ್ ಅಂತ, KRS ಪಕ್ಷದ SC/ST ಘಟಕದ ರಾಜ್ಯಾಧ್ಯಕ್ಷ. ಆಗ್ಲಿ, ಈಗ ಮೇಡಮ್ ನೀವು ಕೂತ್ಕೊಳ್ರಿ. ಕೂತ್ಕೊಳ್ರಿ ನೀನು ಅಲ್ಲಿ ಕೂತ್ರೆ ಕಾಣಲ್ಲ, ಈ ಕಡೆ. ಮೇಡಮ್, ಈಗ ನಾವು ವಿಷಯಕ್ಕೆ ಇಲ್ಲಿ ಬಂದಿರೋದು ರಾಧಾ ಅವ್ರದ್ದು ಮನೆ ಕಟ್ಟೋದ್ರ ಬಗ್ಗೆ ಕಾಂಪ್ಲಿಕೇಶನ್ಗಳೆಲ್ಲ ಆಗ್ತತ್ತ ವಿಡಿಯೋಗಳೆಲ್ಲ ತೋರಿಸಿದ್ರು. ವಿಡಿಯೋಗಳೆಲ್ಲ ಪಕ್ಕದ ಮನೆಯವರು ಮತ್ತೆ ಅವ್ರ ಸೋದರ ಮಾವ. ಏನಮ್ಮ, ನಿನಗೆ ಸೋದರ ಮಾವನ? ನಿಮಗೆ ಸೋದರ ಮಾವ. ಅವ್ರ ತಾಯಿ, ತಮ್ಮ, ಅಣ್ಣ. ಅಣ್ಣನ ಮಕ್ಕಳ ಅದು ತಾಯಿ, ತಮ್ಮ, ಅಣ್ಣ ಆಗ್ಲಿ. ಅವ್ರ ಅಣ್ಣನ ಮಕ್ಕಳು ಗಲಾಟೆ ಮಾಡಕತ್ತಾರ, ಅವರೇ ಮಾಡಕತ್ತಾರ. ಓಕೆ, ಈಗ ಗೊತ್ತಿದೆ ಮೇಡಮ್ ಇದೆಲ್ಲ ಏನ್ ಕಾಂಪ್ಲಿಕೇಶನ್ಸ್ ಏನು ಆಗ್ತಾ ಇದೆ ಅಂತಂದು. ನಾನು ಬಂದು 4 ತಿಂಗಳಾಯ್ತು. ಅಲ್ಲಿಂದ ಏನ್ ಹೇಳಿದೆ ಅದು ನನಗೆ ಗೊತ್ತಿದೆ. ಓಕೆ, ಆಗ್ಲಿ. ಈಗ ಅದು ಈ ಭೂಮಿ ಏನು ಜಾಗ ಇದೆ, ಈ ಜಾಗ ತಮ್ಮದು ಅಂತಂದು ಅಲ್ಲಿವರೆಗೆ ನಾವು ಕಟ್ಟಲಿಕ್ಕೆ ಕಟ್ಟಿಗೆ ಅಂತೀವಿ ಅಂತಂದು ಹೊಂಟಾರ. ಪಕ್ಕಿದಾರ ಬಂದು ಗಲಾಟೆಗಳು ಮಾಡಕತ್ತಾರ ಅಂತಂದು. ಏನ್ ಮಾಡ್ಬೇಕು? ಇವ್ರು ಕಟ್ಟಕ್ ಮುಂಚೆ ಲೈಸೆನ್ಸ್ ತಗೊಂಡು ಕಟ್ಬೇಕಿತ್ತು. ಯಾರ ಹತ್ರ? ಪಂಚಾಯತ್ ಹತ್ರ. ತಗೊಂಡಿಲ್ಲ. ಓಕೆ, ಈಗ ತಗೋಬೋದಾ? ಈಗ ತಗೊಳಕ್ಕೆ ಸರ್ಕಾರ ಏನು ಕಾನೂನು ಮಾಡತ್ತಲ್ಲ, ಆ ಕಾನೂನು ಪ್ರಕಾರ ದಾಖಲೆಗಳನ್ನ ನೋಡಿಸ್ಬೇಕು. ಓಕೆ, ಈ ದಾಖಲೆ ನೀವೇ ಕೊಟ್ಟಿರಿ? ಪಂಚಾಯತಿಂದಾನೆ ಕೊಟ್ಟಿದ್ದಾರೆ. ಓಕೆ, ಈಗ ಅದರೊಳಗೆ ಐತೆ ಎಲ್ಲ ದಾಖಲೆ? ಇಲ್ಲ, ಸರ್ಕಾರ ಮಾಡಿರೋದು, ಸರ್ಕಾರ ಕೋರಿರೋಂಥ ಆನ್ಲೈನಲ್ಲಿ ಕೋರಿರೋಂಥ ದಾಖಲೆಗಳು ಇದು ಆಗಲ್ಲ. ಇದು ಒಂದು ಇಡ್ಬೋದು, ಬಟ್ ಅದು ಇನ್ನ 4 ದಾಖಲೆ ಕೇಳುತ್ತೆ. ಈ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ರಿಜಿಸ್ಟರ್ಡ್ ಡೀಡ್ ಕೇಳುತ್ತೆ. ರಿಜಿಸ್ಟರ್ಡ್ ಡೀಡ್ ಒಂದು ಕೇಳುತ್ತೆ, ಅಥವಾ ನಿಮಗೆ ಇಲ್ಲ ಒಂದು ರಿಜಿಸ್ಟರ್ಡ್ ಡೀಡ್ ಅದನ್ನು ಬದಲಾಗಿರ್ಬೋದು, ಅಥವಾ ಆಸ್ತಿ ವರ್ಗೀಕರಣ ಸಂಬಂಧಪಟ್ಟಂತೆ ಪಾಲು ವಿಭಾಗ ಆಗಿರ್ಬೋದು, ಅಥವಾ ವಿಲ್ ಆಗಿರ್ಬೋದು. ಒಟ್ಟು ಒಂದು ರಿಜಿಸ್ಟರ್ಡ್ ಡೀಡ್ ಕೇಳುತ್ತೆ. ರಿಜಿಸ್ಟರ್ಡ್ ಇಲ್ಲ ಅಂದ್ರೂ ಒಟ್ಟು ಏನಾದ್ರು ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಕೇಳುತ್ತೆ. ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಒಂದು ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಓನರ್ ಡೀಟೇಲ್ಸ್ ಕೇಳುತ್ತೆ. ಓನರ್ ಡೀಟೇಲ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಸರ್ವೆ ಇಲಾಖೆಗೆ ಹೋಗುತ್ತೆ. ಸರ್ವೆ ಇಲಾಖೆಗೆ ಹೋಗಿ ಸರ್ವೆ ಆಗಿ ಬಂದ ಮೇಲೆ ನಾವು ಅದು ನಾಮಕರಣ ಹೊರಗೈತ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಲಾಗಿನಲ್ಲಿ ನಾವು ಅಪ್ರೂವ್ ಕೊಟ್ಟ ಮೇಲೆ ಇಲ್ಲಿ ಅಧ್ಯಕ್ಷರು ಇಲ್ಲ, ಈಗ ಹೊಸದಾಗಿ ಮಾಡಿದ್ದಾರೆ, ಇದು ಅಕ್ಟೋಬರ್ 1ರಿಂದ ಅಧ್ಯಕ್ಷರು ಲಾಗಿನ್ ಹೋಗುತ್ತೆ, ಆಡಳಿತಾಧಿಕಾರಿಗಳು ಲಾಗಿನ್ ಹೋಗುತ್ತೆ, ಅಲ್ಲಿಂದ ಇಒ ಲಾಗಿನ್ ಹೋಗುತ್ತೆ. ಅದಾದ್ಮೇಲೆ 9/11 ಇಶ್ಯೂ ಆಗುತ್ತೆ. ನಾವು ಒಂದು ಲೈಸೆನ್ಸ್ ಕೊಡಬೇಕು ಅಂದರೆ ಕಂಪಲ್ಸರಿ 9/11 ಒಂದು ಮನೆದು ಎಸ್ಟಿಮೇಟ್ ತಗೊಂಡು ಇಂಜಿನಿಯರಿಂದ ಅಪ್ರೂವಲ್ ತಗೊಂಡು ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೀವಿ. ಈಗ ಇವರು ಈ ಹಿಂದೆ ಎಲ್ಲ ಟ್ಯಾಕ್ಸ್ ಕಟ್ಕೊಂಡ್ ಬಂದಿರಮ್ಮ? ಟ್ಯಾಕ್ಸ್, ಈ ಟ್ಯಾಕ್ಸ್ ಎಂತ ಸಂದರ್ಭದಲ್ಲಿ ಕಟ್ಟಿಸ್ಕೊಂತೀರ? ಈಗ ಇವ್ರದೇ ಅದು ಡಾಕ್ಯುಮೆಂಟ್, ಇವ್ರದೇ ಅದು ಆಸ್ತಿ ಅಂತ ಹೇಳಿ ಸರ್ಕಾರ ಕೊಟ್ಟಿದ ಮೇಲೆನೆ ನೀವು ಅದಕ್ಕೆ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಏನಾದ್ರು ಒಂದು ದಾಖಲೆ ಇದ್ರೂ ನಡೀತದೆ. ಅದೇ ಈಗ ಅವರು ಅಲ್ಲ, ಈಗ ಅದ್ರ ಮೇಲೆನೆ ಅವ್ರು ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದಾರೆ. ಇಲ್ಲ, ಸರ್ಕಾರ ಏನಾದ್ರು ದಾಖಲೆ ಕೊಟ್ಟಿದ್ರೆ, ಹಕ್ಕುಪತ್ರ ಅಂತ ಕೊಟ್ಟಿದ್ರೆ ಅದು ನಡೀತದೆ. ಈಗ ಸರ್ಕಾರ ಹಂಗೆ ಜನಗಳ ಹತ್ರ ದಾಖಲೆಗಳು ಇಲ್ಲ ಅಂತಾನೆ ಹಕ್ಕುಪತ್ರಗಳು ಇಶ್ಯೂ ಮಾಡ್ತಿರೋದು ಗೌರ್ಮೆಂಟ್ ಈಗ. ಸೊ ಹಕ್ಕುಪತ್ರ ಇದ್ರೂ ನಾವು 9/11 ಇಶ್ಯೂ ಮಾಡ್ಬೋದು, ಲೈಸೆನ್ಸ್ ಇಶ್ಯೂ ಮಾಡ್ಬೋದು. ಅಲ್ಲ, ಈಗ ಅವ್ರದ್ದು ಹಕ್ಕುಪತ್ರ ಇದೆಯಲ್ಲ ಗೊತ್ತಿಲ್ಲ, ಆದ್ರೆ ಟ್ಯಾಕ್ಸ್ ಅಂತೂ ಕಟ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂದಾಗ ಅದು ಯಾವ ರೀತಿ ಕನ್ಸಿಡರ್ ಆಗುತ್ತೆ? ಟ್ಯಾಕ್ಸ್ ಅಂತಂದ್ರೆ ಮೂಲಭೂತ ಸೌಕರ್ಯಗಳಿಗೆ, ಇದು ಸರ್ಕಾರದ ಒಂದು ಆದೇಶನೇ ಇದೆ ನಿಮಗೆ, ಮೂಲಭೂತ ಸೌಕರ್ಯ ಒದಗಿಸ್ಲಿಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಿಗೆ ಅಂತಾರೆ ಅಂತೇಳಿ. ಅದ್ರ ಮೇಲೆ ಮಾಲೀಕತ್ವದ ಹಕ್ಕನ್ನ ದೃಢೀಕರಿಸುವುದಿಲ್ಲ ಅಂತ ಹೇಳಿ ಸರ್ಕಾರನೇ ಒಂದು ಆದೇಶ ಹೊರಡಿಸುತ್ತೆ. ಮಾಲೀಕತ್ವಕ್ಕೆ ಅದು ದೃಢೀಕರಣ ಅಲ್ಲ ಟ್ಯಾಕ್ಸ್ ಕಟ್ಟೋದು. ಈಗ ಎಷ್ಟು ವರ್ಷದಿಂದ ಕಟ್ಟಿದ್ರೆ ಅದು ಕನ್ಸಿಡರ್ ಆಗುತ್ತೆ? ಬೇಕಾದ್ರೆ ಡಾಕ್ಯುಮೆಂಟ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಆಫೀಸಲ್ಲಿ ಎಷ್ಟಿದೆ ನೇರ ಪ್ರಶ್ನೆ. ಈಗ ಡೋರ್ ನಂಬರು 145 ಇವ್ರ ತಾನೆ ಮೇಡಮ್, ನೀವು ಕೊಟ್ಟರು ಗ್ರಾಮ, ಹೌದಾ? 145. ಈಗ 145 ನಿಮ್ಮ ಪಂಚಾಯತಿಯವರು ಇವ್ರು ಚೆಕ್ ಬಂದಿ ಹಾಕಿದ್ದಾರೆ. ಏನು? ಪಶ್ಚಿಮಕ್ಕೆ ಚೌಡಾಪುರ ಮಾರಮ್ಮನ ಮನೆ, ಉತ್ತರಕ್ಕೆ ದೊಡ್ಡ ಮಾರಪ್ಪನ ಮನೆ, ದಕ್ಷಿಣಕ್ಕೆ ಸಣ್ಣ ಮಾರಪ್ಪನ ಮನೆ, ಪೂರ್ವಕ್ಕೆ ದಾರಿ, ಇಷ್ಟಿದೆ. ಇಷ್ಟರ ಪ್ರಕಾರ ನೀವು ಅಳತೆನೂ ಕೊಟ್ಟಿದ್ದೀರಿ, ಅಳತೆನೂ ಐತಿ. ಇಲ್ಲಿ ಪೂರ್ವ ಪಶ್ಚಿಮಕ್ಕೆ 11.3 ಮೀಟರ್ 37 ಅಡಿ ಲೆಕ್ಕದಾಗ ಬಂದ್ರೆ, ಉತ್ತರ ದಕ್ಷಿಣಕ್ಕೆ 7.4 ಮೀಟರ್ ಅಡಿ ಲೆಕ್ಕದಾಗ ಬಂದ್ರೆ 24.42. ಇಷ್ಟು ನಮ್ ಜಾಗ ಅಂತ ನಿಮ್ದು, ಹೌದಾ? ಈಗ ನಾವ್ ಇಷ್ಟರೊಳಗೆ ಕಟ್ತಾ ಇದೀವಿ ನಮ್ಮ ಮನೆ, ನಾವ್ ಇನ್ನೊಬ್ಬಕ್ಕೆ ಹೋಗಿಲ್ಲ.
ನಿಮ್ಗೆ ನಾನು ಯಾವತ್ತು ಏನು ಹೇಳಿದೆ, ಇಬ್ಬರದು ದಾಖಲೆ ಇದೇ ತರಿಸಿಡ್ರಿ. ಈಗ ನಿಮ್ಮ ಪಂಚಾಯತಿ ಗ್ರಾಮ ಠಾಣೆ ಒಳಗೆ ಬರೋದ್ರಿಂದ ಇಷ್ಟು ಡಾಕ್ಯುಮೆಂಟ್ ನಾವು ಇದನ್ನ ಬಿಟ್ಟೇನೋ ತಳಗೋಯ್ದ್ರೆ ಅವ್ರಿಗೆ ಡಿಪಡ್ಸಕ್ಕೆ ಅವ್ರು ಅವ್ರ ಜಾಗ ಅಂದ್ರೆ ನಾವು ಹೋಗ್ತೀವಿ. ಅವ್ರದ್ದು ಈಗ ನಮ್ಮಂಗೈತೆ, ಈಗ ನಮ್ಮದು ಇಷ್ಟರೊಳಗೆ ಬಿಟ್ಟರೆ ನಾವು ಕಟ್ತಾ ಇರೋದು. ಹಂಗಾಗಿ ಈಗ ನಮ್ಗೆ ಪದೇ ಅಲ್ಲೇ ಮಾಡ್ತಾ ಇದ್ದಾರೆ. ಅಲ್ಲ, ಈ ಜಾಗದಲ್ಲಿ ಕಟ್ಲಿಕ್ಕೆ ನಾವು ಪಂಚಾಯತ್ ಏನ್ ತಕರಾರು ಮಾಡಿಲ್ಲ. ನಾವ್ ಹೇಳೋದು ಈಗ ಪಂಚಾಯತ್ ಈಗ ಗ್ರಾಮದಲ್ಲಿ ಇದೀವಿ ಅಂದ್ರೆ ನಮಗೆ ಒಂದು ಪ್ರೊಟೆಕ್ಷನ್ ಗ್ರಾಮ ಪಂಚಾಯತಿ ಅಂತ ಬರುತ್ತೆ. ನಾನು ಈಗ ಒಂದು ನಿಮಿಷ ಕೇಳಿದ್ರಿ ಮೇಡಮ್, ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ನಿಮ್ಮ ವ್ಯಾಪ್ತಿಯಲ್ಲಿ ನಾವು ಕಟ್ತಾ ಇರೋದು, ಗ್ರಾಮ ಠಾಣೆ ಒಳಗೆ ಕಟ್ತಾ ಇರೋದು. ನಮ್ಮಿಂದ ದಾಖಲೆಗಳನ್ನ ಕೊಡ್ಬೋದು. ನಾವು ಏನಾದ್ರು ನೀವು ಕೇಳಿದ್ದನ್ನ ದಾಖಲೆಗಳು ಅಲ್ಲ ಮೇಡಮ್, ಯಾರು ಹೊಣೆ? ಈಗ ಪೊಲೀಸ್ ಹತ್ರನೇ ಈಗ ಪೊಲೀಸ್ ಏನ್ ಹೇಳಿದ್ರು ಗೊತ್ತಾ, ಈಗ ಗ್ರಾಮ ಪಂಚಾಯತಿ ಒಳಗೆ ನಮಗೆ ಇದು ಇವ್ರ ಜಾಗ ಇತ್ತು, ಇವ್ರು ಕಟ್ಕೊಂತಾರೆ, ಇವ್ರು ರೆಡಿ ಮಾಡಿಸ್ತಾರಂತೆ. ಈಗ ನಮ್ಗೆ ನೋಟಿಸ್ ಕೊಟ್ಟಿ ನಾವೇನು ಡಾಕ್ಯುಮೆಂಟ್ ಇದನ್ನ ತಂದು ಕೊಟ್ಟಿವಿ, ಅವ್ರ ತಂದು ಹೇಳ್ರಿ, ಅವ್ರನ್ನ ಕೇಳಿ. ನಾವೇ ಕೊಟ್ಟಿರೋದು, ಈಗ ಆ ವ್ಯಕ್ತಿ ಏನು ಆಪೋಸಿಷನ್ ಏನಿದ್ದಾರೆ ಅವ್ರು ಏನು ಅಡ್ಡಿಪಡಿಸ್ತಾ ಇದ್ದಾರೆ, ಅವರ ದಾಖಲೆಗಳು ಏನಿದೆ ಅದನ್ನ ತರಿಸ್ಕೊಡ್ರಿ. ಅಂತ ಹೇಳ್ತಾರಂತೆ. ಅವ್ರಿಗಿಲ್ಲಂತೆ ಮೇಡಮ್. ಈಗ PSI ಏನ್ ಹೇಳ್ತಾರೆ, ನಮಗಿಲ್ಲ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, ಗ್ರಾಮ ಪಂಚಾಯತಿ ಹೇಳ್ಬೇಕಾಗಂತ ಹೇಳ್ತಾರೆ. ಈಗ ನನ್ನ ಹತ್ರ ಪೊಲೀಸರು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ಬೇಕು ಆಸ್ತಿ ವಿವಾದ ಬಂದಾಗ ಅಂತ ನನ್ನ ಹತ್ರ ಒಂದು ಇದೈತೆ, ಅದನ್ನ ನೋಡ್ತೀನಿ. ಪೊಲೀಸರು ಅಲ್ಲಿ ಆಸ್ತಿ ವಿವಾದ ಬಂದಾಗ ಅವರು ಏನನ್ನ ದಾಖಲೆಗಳನ್ನ ವೆರಿಫೈ ಮಾಡ್ಬೇಕು, ಅವ್ರು ಯಾವ ರೀತಿ ಕ್ರಮ ವಹಿಸ್ಬೇಕು ಅಂತೇಳಿ ಸರ್ಕಾರದ ಒಂದು ಆದೇಶನೇ ಆಗಿದೆ. ನನ್ನ ಹತ್ರ ಇದೆ, ಅಲ್ಲ ನಿಮಗೆ ನೋಡಿ ಹಾಕ್ತೀನಿ ಬೇಕಾದ್ರೆ ನಿಮ್ಗೆ. ಮೇಡಮ್ ಅವ್ರು ಏನ್ ಹೇಳಿದ್ರು, PSI ಏನ್ ಹೇಳಿದ್ರು, ಇದು ಆಸ್ತಿ ಅವರು ಯಾರೋ ಸಣ್ಣ ಮಾರಪ್ಪ ನಂದಂತ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ನನ್ನ ಆಸ್ತಿ, ಗಾದಾಮ್ ಕಟ್ತಾ ಇರೋದು ನನ್ನ ಆಸ್ತಿ, ಹಂಗಾಗಿ ನೀವು ಇದರಲ್ಲಿ ಎಂಟ್ರಿ ಆಗ್ಬೇಡ್ರಿ ಅಂತ ಹೇಳಿದ್ದಾರೆ. ಅವರು ಬಂದು ನನ್ನ ಹತ್ರ ನನ್ನ ಆಸ್ತಿ ಅಂತ ಹೇಳ್ತಾರೆ ಕೂಡ, ಹೇಳಿದ್ರು ಕೂಡ ನಾವು ಕಂದಾಯ ಕಟ್ಸ್ಕೊಂಡಿರ್ತೀವಿ, ನಾವು ನಿಮಗೆ ಡಾಕ್ಯುಮೆಂಟ್ ಕೊಡ್ಲೇಬೇಕಾಗತ್ತೆ. ಮೇಡಮ್ ಇಷ್ಟು ಇದೇ ಕಾಪಿ ತರಿಸಿಡ್ರಿ, ಇದೇನ್ ಕೊಟ್ಟಿದ್ರೆ ಅದ್ ಮಾರಪ್ಪ ತರಿಸಿ ನಮ್ಗೆ ತೋರಿಸಿ ನಾವು ಬಿಟ್ಬಿಡ್ತೀವಿ, ನಿಮ್ ಮಾತ್ರ ಬರೋದಿಲ್ಲ. ಈಗ ನಾನೇನು ಈಗ ತೋರಿಸಿದ್ದೀನಲ್ಲ ಈ ಕಾಪಿನ ನೀವು ನಮ್ಗೆ ಕೊಡಿ ಮಾರಪ್ಪನ. ನಿಮಗೆ ಕೊಡೋದ ತೋರಿಸಿ ಮೇಡಮ್, ನಂದಂತ ಹೆಂಗಂತ ಆಗ ಈಗ ಅಲ್ಲ ಈಗ ಆತ ಯಾವ ದಾಖಲೆ ಅಲ್ಲ, ಒಂದ್ ನಿಮಿಷ ಈಗ ಒಂದ್ ನಿಮಿಷ ಇವ್ರೆ ಹಲೋ, ಈಗ ಅವರು ಯಾವ ದಾಖಲೆನ ಇಟ್ಟು ನಮ್ದು ಅಂತ ಹೇಳ್ತಿದ್ದಾರೆ. ಅಲ್ಲ ನಾನು ಕೇಳ್ತಿರೋದು ಈಗ ಅವರು ಚನ್ವೀರ್ ಒಂದ್ ನಿಮಿಷ ಈಗ ಒಂದ್ ನಿಮಿಷ ನಾನು ಹೇಳ್ತೀನಿ. ಈಗ ಯಾವ ದಾಖಲಾತಿ ಇಟ್ಟು ಅವರು ನಮ್ದು ಅಂತ ವಾದ ಮಾಡ್ತಿದ್ದಾರೆ. ನಾನು ಅದನ್ನೇ ಕೇಳೋದು, ಅವ್ರಿಗೆ ಕೇಳಿದ್ರೆ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಅಂತ ಅವರು ನಮಗೆ ಕೊಡಲ್ಲ, ದಾಖಲೆ ಇದೆ, ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕೋರ್ಟಿಗೆ ಯಾರಂತಾರ ಅವರು ನಿಮ್ಗೆ ಯಾಕೆ ಕೊಡಕ್ಕೆ? ಇವ್ರು ಏನ್ ಆಪೋಸಿಟ್ ಪಾರ್ಟಿ ಇದಾರಲ್ಲ ಅವರು, ನಾನು ನಿಮಗೆ ಕೊಡಲ್ಲ ಡಾಕ್ಯುಮೆಂಟ್, ನಾವು ಅದ ಹೇಳಿದ್ದು, ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದೀವಿ. ಇವ್ರದ್ರೂ ಕಾಪಿ ಇತ್ತು, ನೋಟಿಸ್ ಕೊಟ್ಟಿವಿ, ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ. 7 ದಿನದೊಳಗೆ ಕೊಡ್ಬೇಕಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಸರ್. ನನ್ನ ಹತ್ರ ಇರೋ ದಾಖಲಾತಿಗಳು ಇವ್ರು ಕೊಟ್ಟಿರೋಂಥದ್ದು ನನ್ನ ಮನೆ ತೆರಿಗೆನ ನಾನು ಇವ್ರ ಹತ್ರ ಸಬ್ಮಿಟ್ ಮಾಡಿದ್ದೀನಿ. ನೀವು 7 ದಿನದ ಒಳಗೆ ಕೊಟ್ಟಿರಿ? ನಾನು 7 ದಿನದೊಳಗೆ ಕೊಟ್ಟಿದ್ದೀನಿ ಸರ್. ಇವತ್ತಿನವರೆಗೆ ಬಂದಿಲ್ಲ ಸರ್, ಕೊಟ್ಟಿಲ್ಲ ಸರ್. ಪಂಚಾಯತಿ ಬಂದಿದ್ರು, ಬಟ್ ಏನು ಡಾಕ್ಯುಮೆಂಟ್ ಏನು ಕೊಟ್ಟಿಲ್ಲ. ಈಗ ಅವ್ರ ವಿರುದ್ಧವಾಗಿ ಇವ್ರು ಏನ್ ಕ್ರಮ ಈಗ ತಗೊಂಡ್ರೆ ಅದ್ರ ಬಗ್ಗೆ ನೋಟಿಸ್ ಕೊಟ್ಟಾರ ನೀವ? ಹೌದೌದಾ? 7 ದಿನದೊಳಗೆ ಕೊಡ್ತಿದ್ರೆ ಏನ್ ಮಾಡ್ಬೇಕು? ಅಲ್ಲ, ಅದನ್ನ ಮುಂದೆ ಈಗ ಆಸ್ತಿ ವಿವಾದನ ನಾನು ಬಗೆಹರಿಸಕ್ಕಾಗಲ್ಲ, ಕೋರ್ಟ್ ಮೂಲಕನೇ ಬಗೆಹರಿಸಬೇಕು. ಡಾಕ್ಯುಮೆಂಟ್ ಕೋರ್ಟ್ ಮೂಲಕ ಬಗೆಹರಿಸ್ಬೇಕಂತ ಇದೆಯಾ? ಅಲ್ಲ ಈಗ ನೋಟಿಸ್ ಕೊಟ್ಟ ಸಿವಿಲ್ ಬಂದಾಗ ನಾನ್ ಈ ಜಾಗ ನಿಮ್ದು, ಈ ಜಾಗ ನಿಮ್ದು ಅಂತ ನಾನೇ ಕೇಳಕ್ಕಾಗುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಬರುವಂತದ್ದು ಗ್ರಾಮ ಪಂಚಾಯತಿ ತೀರ್ಮಾನ ಮಾಡ್ತದ, ಕೋರ್ಟ್ ತೀರ್ಮಾನ ಮಾಡ್ತದ. ಕೋರ್ಟ್ ಏನ್ ಸಂಬಂಧ? ಈಗೆಲ್ಲ ಒಂದ್ ಜಾಗ ಇಷ್ಟ ಐತೆ ಅಂದ ತಕ್ಷಣ ಇದು ನಿಮ್ದು, ಇದು ನಿಮ್ ತಗ ಅಂತ ಹೇಳಕ್ ನನಗೇನ್ ಅಧಿಕಾರ ಐತೆ? ನಿಮ್ಮ ಪಂಚಾಯತಿದ್ದು ದಾಖಲೆ ಒಳಗೆ ಆ ಜಾಗ ಯಾರ್ದಂತಂದು ಇವತ್ತಿನವರೆಗೆ ಏನೈತಿ ಅಂತಂದು ಅದರ ಆಧಾರದ ಮೇಲೆ, ಅದೇ ಮತ್ತೆ ಇದರ ಆಧಾರದ ಮೇಲೆ ಮಾಡ್ಬೇಕಾ? ಕೋರ್ಟಿಗೆ ಹೋದ್ನಪ್ಪ ಅಂತ ನಿಮ್ಮನ್ನ ಕರೆಸ್ತಾರ, ತಾವೇ ಇಂಡಿಪೆಂಡೆಂಟ್ ಆಗಿ ಮಾಡ್ತಾರ ನಿರ್ಧಾರ? ಸಿವಿಲ್ ಹೋರಾಡ್ಬೇಕು ಸಿವಿಲ್ ಕೋರ್ಟಿಗೆ ಹೋದ್ರೆ ಅವ್ರ ಜಡ್ಜಿಗಳು ತಾವ್ ಸ್ವಂತ ಏನ್ ಮಾಡ್ಕೊಂಡು ಕೂತಿರ್ತಾರ. ಅದೇ ಮತ್ತೆ ಅದೇ ಸಾಕ್ಷಿಗಳು ಇಲ್ಲಿ ಕೊಟ್ಬಿಟ್ರೆ ಮುಗಿತಾರ. ಕೋರ್ಟ್ ಯಾಕೆ ಬೇಕಾಗೈತ ನಮಗೆ?
ಈಗ ನೀವು ಕೊಟ್ಟಿಲ್ಲ. ನಾವು ಹೋಗಿ ಪಾರ್ಟಿಗೆ ಹೇಳಿದೀವಿ, ಈಗ convince ಈಗ ಮಾಡಿದೀವಿ. ದೊಡ್ಡ ಸಮಸ್ಯೆ ಏನಂತಂದ್ರೆ ಸುಮಾರು ವಿಷಯಗಳು ಇಲ್ಲಿ ಆಗುವಂತ ವಿಷಯಗಳನ್ನ ಇಲ್ಲಿ ಪಂಚಾಯತ್ಗಳು ಒಂದ್ ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ. ನಾವು ಹೋಗಿ ಪಾರ್ಟಿ ಈ ಎರಡು ಪಾರ್ಟಿ ಪ್ಲೇಸ್ ವಿಸಿಟ್ ಮಾಡಿ ಎರಡು ಪಾರ್ಟಿ ನಿಂದಿರಿಸ್ಕೊಂಡು ನಾನು ವಿಷಯ ಹೇಳ್ತಾ ಇತ್ತು. ಅವ್ರನ್ನ ಮನೆ ಕಟ್ಟಕ್ ಬಿಟ್ಬಿಡ್ರಿ, ಈಗ ನಿಮ್ಮ ಹತ್ರನು ಏನು ಇಲ್ಲ, ಇವ್ರ ಹತ್ರನು ಏನಿಲ್ಲ, ಮನೆ ಕಟ್ಟಕ್ ಬಿಟ್ಬಿಡ್ರಿ ಅಂತ ನಾನು ಹೇಳಿದ್ದಾಯ್ತು. ಅವ್ರು ನನ್ನ ಎದುರಿಗೆ ಹೂ ಅಂದ್ರು, ಮತ್ತೆ ಈ ಕಡೆ ಸ್ವಲ್ಪ ದೂರ ಬಂದ್ಮೇಲೆ ಇಲ್ಲ ಅಂದ್ರು. ಮನವೊಲಿಸಿ ಸತಿ ಮನವೊಲಿಸಿ ಒಂದಟ್ಟಲ್ಲ 3 ಸರಿ ಹೋಗಿ 3 ಸರಿ ಯಮನ್ ಪರವಾಗ ಈಗ ಮಾತಾಡಿದ್ವಿ. ನಿಮಗೆ ಇನ್ನೂ ಏನ್ ಡಾಕ್ಯುಮೆಂಟ್ ಬೇಕು ಹೇಳ್ರಿ, ನಾವು ಇಷ್ಟೇ ಕೇಳ್ತಾ ಇದ್ವಿ. ಈಗ ಇವ್ರಿಗೆ ನೀವು ನೋಟಿಸ್ ಕೊಟ್ರಿ, ನೋಟಿಸ್ ಕೊಟ್ಟ ನಂತರ ನಮ್ಮಿಂದ ಏನ್ ನಿರೀಕ್ಷೆ ಅಲ್ಲ ಮಾಡ್ತೀರಿ? ಅಲ್ಲ ಮೇಡಮ್, ಈಗ ನೋಟಿಸ್ ಇವ್ರಿಗೆ ಕೊಟ್ಟಿದ್ದೀರಾ, ಇವ್ರಿಗೆ ಕೊಟ್ಟ ಮೇಲೆ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೂ ನೋಟಿಸ್ ಕೊಟ್ಟಿದ್ದೀರಾ? ಫೈನಲ್ ನೋಟಿಸ್ ಕಳಿಸ್ರಿ. ಏನು ಉತ್ತರ ಕೊಟ್ಟಿಲ್ಲ ಅಂದ್ರೆ ನೀವು ಅಡ್ಡಿಪಡಿಸಬಹುದು ಅಂತ ಹೇಳ್ತೀನಿ. ದಯವಿಟ್ಟು ಅಲ್ಲ, ಅದ್ಮೇಲೆ ಏನ್ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಇದೆಯೋ ಅದನ್ನ ನೀವು ಮಾಡ್ರಿ. ಕೋರ್ಟ್ಗಳು ಇದರ ಪ್ರಾಧಿಕಾರಗಳು ಅಲ್ಲ, ಭೂಮಿಯ ಪ್ರಾಧಿಕಾರಗಳಲ್ಲ. ಈ ಅಪರಾಧ ಆಗ್ತದ ಮತ್ತೊಂದು ಅದರ ನ್ಯಾಯಾಂಗದ ವ್ಯಾಪ್ತಿಗಳು ಬೇರೆ. ಸುಮ್ನೆ ಇಲ್ಲಿವರೆಗೆ ನಮ್ಮನ್ನು ಆಳ್ಕೆಂದು ಬಂದಿರುವಂತ ಜನಗಳು ಯಾರೆಲ್ಲ ನಮ್ಮ ಜನಗಳು ಏನಿದಾರ, ಯಾವ ಚುನಾವಣೆದಾಗ ಯಾವ 500 ಕೊಡ್ತಾರ, 1000 ಕೊಡ್ತಾರಲ್ಲ ಅಂತ ವೋಟ್ ಹಾಕಿ ಇಲ್ಲಿ ಬಗೆಹರುವಂತ ವಿಷಯಗಳು ಕೋರ್ಟಿಗೆ ತಗೊಂಡು ಹೋಗ್ತಾರೆ. ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತ ಪ್ರಾಧಿಕಾರ ಅಲ್ಲ, ಅವರು ಕರೆಸೋದು ನಿಮ್ಮನ್ನೇ ಕರೆಸ್ತಾರ. ಸುಮಾರು ಹಲವು ಮೀಟಿಂಗ್ ಗಳಲ್ಲಿ, ಸಾಮಾನ್ಯ ಸಭೆಗಳಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಬಗೆಹರಿಸಕ್ ನೋಡಿದ್ವಿ. ನಾವು ಪ್ಲೇಸ್ ಹೋದಾಗ ಆ ಊರಿನ ಗ್ರಾಮ ಪಂಚಾಯತ್ ಸದಸ್ಯರನ್ನ, ಊರಿನ ಮುಖಂಡರನ್ನ ಕರೆಸಿ ಚರ್ಚೆ ಮಾಡಿದ್ವಿ. ಅದು ಅಲ್ಲಿಗೂ ಬಗೆಹರಿಲ್ಲ. ದೊಡ್ಡ ವ್ಯಕ್ತಿಗಳು ಬಂದು ಪಂಚಾಯತಿ ಮಾಡಿ ಅದೇ ಯಾಕೆ ಬಗೆಹರಲ್ಲ? ಈಗ ಈ ಗ್ರಾಮ ಪಂಚಾಯತಿ ಕಟ್ಟಡ ಹೊಂದಾಣಿಕೆ ಹಾಕ್ಬೇಕು. ಈಗ ಈ ಕಚೇರಿ ಅಲ್ಲಪ್ಪ, ಈಗ ಈ ಕಚೇರಿ ನಮ್ದು ಅಂತ ಬರ್ತೀನಿ ನಾನು, ಕಚೇರಿ ಅಂತ ಬರ್ತೀನಿ ನಾನು. 1000 ಜನ ಕರ್ಕೊಂಡು ಬರ್ತೀನಿ. ಒಂದ್ ನಿಮಿಷ ತಡ್ರಿ. ನಾನು 1000 ಜನ ಕರ್ಕೊಂಡ್ ಬರ್ತೀನಿ. ಈ ಕಚೇರಿ ನಂದಂತ ಹೇಳ್ತೀನಿ, ಹೌದಾ? ಅವಾಗ ಏನ್ ದಾಖಲೆಗಳು ಬೇಕು ಅದು ದಾಖಲೆಗಳು ಐತ್ಯಾ? ಆ ದಾಖಲೆಗಳು ಅಲ್ಲಿ ಒಪ್ಪಿಸ್ಬೇಕು. ನನಗೆ ಕೂಡ ಕೇಳಿದ್ನಪ್ಪ, ಆ ದಾಖಲೆ ಒಪ್ಪಿಸ್ಬೇಕಾ? ನಾನು ದಾಖಲೆ ಒಪ್ಪಿಸ್ಬೇಕಾ? 1000 ಜನ ಬಂದಿದ್ದು ಅವ್ನ ಮಾತು ಕೇಳೋಲ್ಲ, ಇವ್ನ ಮಾತು ಕೇಳೋದು ಎದಕ್ ಬೇಕಾಗತ್ತ? ಅದು ಮಾತುಗಳು ಇಲ್ಲಿ ದಾಖಲೆಗಳು ಮಾತಾಡ್ಬೇಕಾಗತ್ತ. ಈ ದಾಖಲೆಗಳು ಯಾರ ಹತ್ರ ಇರ್ತದ? ನಿಮ್ಮ ಹತ್ರ ಅಲ್ಲ ಇರ್ಬೇಕು. ಗ್ರಾಮ ಪಂಚಾಯತಿ ಹತ್ರ ಇರ್ಬೇಕಾ? ಪೊಲೀಸ್ ಸ್ಟೇಷನ್ ಆಗಿ ಇರ್ತದ? ಇರಲ್ಲ. ಇನ್ನೊಂದ್ ಕಡೆ ಇರ್ತದ? ಇರಲ್ಲ. ಇದ್ರ ನೇರವಾದಂತ ಪ್ರಾಧಿಕಾರ ಯಾವುದು? ಗ್ರಾಮ ಪಂಚಾಯತಿ. ಈ ಜಾಗದ್ದು ಏನಂತಂದು ನಿರ್ಧಾರ ಮಾಡಬೇಕಾದಂತ ನೀವು. ಕೋರ್ಟನ್ನ ಮಿಡ್ಲು ಅಲ್ಲಿ ಕೂಡ ಇದನ್ನ ಸುಮ್ನೆ ಎಲ್ಲೆಲ್ಲಿ ಮುಗಿಬೇಕಾಗತ್ತ ಅಲ್ಲೆಲ್ಲಿ ಮುಗಿಬೇಕಾದಂತ ಹೊಣೆಗಾರಿಕೆ ಅಲ್ಲಿ ಆಗಿಬಿಟ್ಟಿದ್ರೆ ದುರಂತ ಅಂದ್ರೆ ಎಷ್ಟೋ ಜನ, ಎಷ್ಟೋ ತಲೆಮಾರುಗಳು ಕೂಡ ಈ ಜಾಗದಕ್ಕೋಸ್ಕರ ಆಗ್ಲಾರ್ದಾಗ ಸತ್ತೋಗ್ತಾರ. ಇದೊಂದು ಜೀವನದ ಬಹಳ ದೊಡ್ಡ ಇದಂತದ್ದು. ಇದು ಇಲ್ಲಿ ಬಗೆಹರಿಯುವಂಥದ್ದು. ನಾವು ಕೋರ್ಟಿಗೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೂಡ ಅದೇ ಮಾತಾಡ್ತೀವಿ. ಕೋರ್ಟಿಗೆ ಯಾಕೆ ಹೋಗ್ಬೇಕು ನಾವು? ಇಲ್ಲಿ ಬಗೆಹರಿಯಲ್ಲ, ನೀವು ಹೇಳ್ಬೇಕು ಇದು ಬಗೆಹರಿಯಲ್ಲ, ಇದ್ರ ಹತ್ರ ಏನು ದಾಖಲೆಗಳು ನನ್ನ ಹತ್ರ ಇಲ್ಲ, ನಾನು ಯಾವ್ದು ಕೂಡ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಅವಾಗ ಹೋಗೋಣ. ಅವರಾಗ್ಲಿ ಸ್ವತಂತ್ರವಾಗಿ ನಿರ್ಧಾರ ಮಾಡ್ತಾರ? ಕೋರ್ಟ್ ಸ್ವತಂತ್ರವಾಗಿ ನಿರ್ಧಾರ ಮಾಡ್ತಾರ? ಜಡ್ಜಿಗಳು ಸ್ವತಂತ್ರವಾಗಿ ನಿರ್ಧಾರ ಮಾಡ್ತಾರ? ನಿಮ್ಮನ್ನೇ ಎಲ್ಲ ಕರೆಸ್ತಾರ? ಹೌದಾ ಇಲ್ಲ ಮೇಡಮ್? ಈಗ ಇವರು ನಮ್ದಂತಾರ, ಅವರು ನಮ್ದಂತಾರ. ಅವಾಗ ಇದನ್ನ ಯಾರು ನಿರ್ಧಾರ ಮಾಡೋದು ಅಂತಂದ್ರೆ ನಿಮಗೆಲ್ಲ ಕೇಳೋದು. ಸಾಕ್ಷಿಗಳು ಒದಗಿಸ್ಬೇಕಂತ ನೀವ ಅದೇ ಸಾಕ್ಷಿಗಳು ಅಲ್ಲಿ ಯಾಕೆ ಒದಗಿಸ್ತೀರಿ? ಇಲ್ಲಿ ಒದಗಿಸ್ಬಿಟ್ರೆ ಮುಗಿದೋಯ್ತಲ್ಲ. ಇವ್ರದ್ದು ಅಲ್ಲ ಅಂತಂದ್ರೆ ಎದ್ದೋಗ್ಬಿಡೋಣ. ಅವ್ರದ್ದು ಆಗಿತ್ತಂತಂದ್ರೆ ಅವ್ರಿಗೆ ಕೊಟ್ಬಿಡ್ರಿ, ಮುಗಿದೋಯ್ತಲ್ಲ ಇದು. ಮತ್ತೆ ಅದನ್ನೇ ಕೇಳ್ತಾ ಇರೋದು. ಈಗ ಇವ್ರಿಗೆ ಕೊಟ್ಟಿರಿ ಅಂತಂದ್ರೆ ಅವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಏನ್ ನೋಟಿಸ್ ಕೊಟ್ಟಿರಿ, ಅವ್ರು ಯಾವ್ದು ದಾಖಲೆಗಳು ಕೊಡ್ತಾ ಇಲ್ಲ ಅಂತಂದ್ರೆ ಆಮೇಲೆ ಅಲ್ಲಿ ಬಂದು ಗಲಾಟೆ ಮಾಡ್ತಾ ಇದಾರೆ ಅಂದ್ರೆ ಅದರ ನೇರ ಹೊಣೆ ಅದಕ್ಕೆ ಬರ್ತದ. ಅದಾದ್ಮೇಲೆ ನೀವು ಕೂಡ ಒಂದು ಹೊಣೆಗಾರಿಕೆ ತಗೊಳ್ಬೇಕು. ನೀವು ಪಂಚಾಯತಿಯವರು ನಿಮಗೆ ಇದೇನೋ ಕೊಟ್ಟಿವಿ ಬಿಟ್ಟಿವಿ ಅಂತಂತಲ್ಲ. ಈ ವಿಷಯದ್ದು ನಾನು ಕೊಟ್ಟಾಗ ಇಷ್ಟು ವ್ಯಾಪ್ತಿ ಒಳಗೆ ನೀವು ಇವ್ರು ಕಟ್ಟಿಗೆಡ್ತಾ ಇದಾರಂದ್ರೆ ಪಕ್ಕದ ಮನೆ ಆತ ನೀನು ಬೇರೆ ಆಸ್ತಿ ಒಡೆಯನಾಗಿ ಇಲ್ಲಿ ಅಡ್ಡಿಪಡಿಸ್ತಾ ಇದೆಯಾ ಅಂತಂದ್ರೆ ಕಂಪ್ಲೇಂಟ್ ನೀವು ಕೊಡ್ಬೇಕು. ಪೊಲೀಸ್ ಸ್ಟೇಷನ್ನಾಗ ನೀವು ಕೊಡ್ಬೇಕು. ನಮ್ಮ ಸರ್ಕಾರ KRS ಪಕ್ಷ ಬರ್ಲಿ ನಾವು ಈ ಕೆಲಸಗಳನ್ನೆಲ್ಲ ಮಾಡ್ತೀವಿ. ಹಿಂಗ ನಾವು ಇವ್ರು ಏನೋ ಪಾಪ ಅಮ್ಮ ರಾಧ ಅಂತಂದು ಅವ್ರ ಸೋದರ ಮಾವನ ಜೊತೆಗೆ ಇವ್ರಿಗೆ ಏನ್ ಬಿದ್ದ ಜಗಳ ಆಡೋದು? ನೀವು ಮಾಡುವಂತ ತಪ್ಪಿಗೆ ನೀವು ಆಯ್ತಪ್ಪ ಇದು ಐತಲ್ಲ ನಾನೇ ಕೊಟ್ಟಿನಿ, ಇದು ಜಾಗ ಇವ್ರದೈತಿ, ನೀನ್ ಹೆಂಗ್ ಅಡ್ಡಿಪಡಿಸ್ತೆ ಅಂತ ನೀವು ಕೇಳಿ ಇದ್ರ ಮೇಲೆ ಅಡ್ಡಿಪಡಿಸ್ತೆ ಅಂತ ಕಂಪ್ಲೇಂಟ್ ನಾನ್ ಕೊಡ್ತೀನಿ ಅಂತಂದು ನಿಮ್ಮ ವ್ಯಾಪ್ತಿ ಅಲ್ಲ ಮೇಡಮ್.
ಅವ್ರು ಯಾಕೆ ಕೊಡ್ಬೇಕಾಗಿತ್ತು? ಅವರು ಅತ್ತೆ ಮಾವ ಜೊತೆಗೆ ನಾಳೆ ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ಇರ್ಬೇಕ ಬೇಡ? ಇದು ದುರಂತ ಅಂತಂದ್ರೆ ನೀವು ಹೊಣೆಗಾರಿಕೆಯಿಂದ ನುಡಿಸಿಕೊಳ್ಳುವಂತ ಪ್ರಯತ್ನಗಳು ಐತಲ್ಲ, ಇದು ಹೊಣೆಗಾರಿಕೆ. ನಿಮ್ದು ಜಾಗದ್ದು, ಅಲ್ಲದ್ದು, ನಿಮ್ಮ ವ್ಯಾಪ್ತಿ ಒಳಗೆ ಯಾರದ್ದು ಅನ್ನೋದಾದ್ರೂ ಫೈನಲ್ ಆಗ್ಬೇಕಲ್ವಾ? ಅದು ಬೇರೆ ಯಾವ್ದೋ ಒಂದು ವಿಷಯಗಳು ತಗೊಂಬಂದು ನಿಮ್ಮನ್ನ ಕೇಳ್ತಾ ಇಲ್ಲ. ನಿಮ್ಮ ಗ್ರಾಮ ಪಂಚಾಯತಿಗೆ ನೇರ ಮೊದಲನೇ ಪ್ರಾಧಿಕಾರ ನೀವು ಒಯ್ದಿರಿ, ಇದು ಅಲ್ಲ ಅಂತ ಹೇಳ್ಬಿಡ್ರಿ. ಅದನ್ನ ಆಯ್ತು ಅಂತ ಇದು ಏನೈತಲ್ಲ, ಈ ಡಿಸ್ಪ್ಯೂಟ್ ನಮಗೆ ಬರಲ್ಲ ಅಂತ ಬರ್ಕೊಡ್ರಿ. ಡಿಸ್ಪ್ಯೂಟ್ ಇದು ಕೊಟ್ಟಿರೋದು ನಾನು ಐತಿ, ಇವ್ರ ವ್ಯಾಪ್ತಿ ಒಳಗೆ ಇವ್ರು ಕಟ್ಟಾಕತ್ತಾರ ಅಂದ್ರೆ ಇವ್ರು ಬಿಟ್ಟು ನಾನು ಹೋಗಿ ಮಿಡ್ಲು ಇದು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಅಪರಾಧ ಆಗ್ತೀನಿ. ಇವ್ರ ವ್ಯಾಪ್ತಿ ಒಳಗಿರುವಂತದ್ದಕ್ಕೆ ಅವ್ರಾಗಿ ಒಪ್ಪಿಗೆಂಡು ಇವರೇ ಆ ಅಮ್ಮ ಇಲ್ಲ ನಾವು ಪಕ್ಷಕ್ಕೋಸ್ಕರ ಕೊಡ್ತೀವಿ ಏನೋ ಅಂತ ಕೊಡ್ತೀವಿ ಅಂತಂದ್ರೆ ಓಕೆ ಅಂತ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅವ್ರು ಒಪ್ಪಿಗೆಳ್ತಾ ಇಲ್ಲದೆ ಇದ್ದಾಗ ಇದರ ನಿರ್ಧಾರ ಮಾಡ್ಬೇಕಾದ್ರೆ ನೀವಂತ ಮಾಡ್ಬೇಕು ಮೇಡಮ್. ಇಲ್ಲ ಸರ್, ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಈಗ ಹಿಂದೆ ನಮ್ಮ ಒಂದು ಇಷ್ಟ ಎಕ್ಸಾಂಪಲ್ ಅಲ್ಲ, ನನ್ನ ತಂದೆಯವರು ನನ್ನ ಸ್ಕೂಲಿಗೆ ಅಂತೇಳಿ 1 ಎಕರೆ ಜಾಗ ಬಿಟ್ಕೊಟ್ಟಾರೆ. ಈಗ ಮಕ್ಕಳು ಬಂದು ಅದು ನಂದು ಜಾಗ ಅಂತ ಕೋರ್ಟಿಗೆ, ಉದಾಹರಣೆ ನಂದು ಜಾಗ ಅಂತ ಕೋರ್ಟಿಗೆ ಕೊಟ್ಬಿಟ್ಟಾರೆ. ನಂದು ಜಾಗ ನಮ್ಮ ತಂದೆ ಕೊಟ್ಬಿಟ್ಟಾರೆ ಅಂತ ಕೇಳ್ರಿ, 1 ಎಕರೆ ಜಾಗನ ಕೊಟ್ಬಿಟ್ಟಾರೆ, ಸ್ಕೂಲ್ ಕಟ್ಟಾರೆ. ಈಗ ಮಗ ಬಂದಾನೆ ನಮ್ಮ ಅಪ್ಪನ ಆಸ್ತಿ ನನಗೆ ಬೇಗ ಬಿಟ್ಕೊಡ್ರಿ ಅಂತ ಕೋರ್ಟಿಗೆ ಹೋಗಿದೆ. ಈಗ ನಂದೇನಿರ್ತದ ಅಲ್ಲಿ ಸರ್ಕಾರಕ್ಕೆ ಬಿಟ್ಕೊಟ್ಮೇಲೆ ನಾನು ಹಂಗ ಇಲ್ಲಿ ನಾವು ಇಂಟರ್ಫಿಯರ್ ಆಗಿ ಬರಲ್ಲ ಆಸ್ತಿ ವಿಷಯಕ್ಕೆ. ನಮ್ದು ಏನೈತೆ ದಾಖಲೆ ಒದಗಿಸೋದು ನಮ್ ಜವಾಬ್ದಾರಿ ನಾವು ಒದಗಿಸ್ತೀವಿ. ಹೌದು, ಈಗ ನೋಟಿಸ್ ಅವ್ರಿಗೆ ಕೊಟ್ಟಿರಿ ಅಂದ್ರೆ ಅವ್ರು ಕೊಡದೇ ಇದ್ರೆ ಮತ್ತೆ ಒಂದು ನೋಟಿಸ್ ಕೊಡ್ರಿ. ಆ ನೋಟಿಸ್ ಕೂಡ ಆನ್ಸರ್ ಕೊಡದೇ ಇದ್ನಪ್ಪ ಅಂದ್ರೆ ಆತನ ಮೇಲೆ ಏನ್ ಕ್ರಮಗಳು ತಗೊಳ್ಳಿಕ್ಕೆ ಅಲ್ಲ ಅದೇ ಅವ್ರು ಹೇಳಿ. ಆಮೇಲೆ ಅವ್ರು ಹೇಳಿಬಿಟ್ರೆ ಆಗುತ್ತಲ್ಲ. ಈಗ ಅವರು ನೋಟಿಸ್ ಇಶ್ಯೂ ಮಾಡ್ಲಿ. ಈಗ ಆಲ್ರೆಡಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಕೊಟ್ಟ ಮೇಲೂ ಅವ್ರು ಯಾವ್ದೇ ರೀತಿ ನೀವು ಸ್ವತಂತ್ರವಾಗಿ ನಿರ್ಧಾರ ತಗೊಳಕ್ಕೆ ಇಲ್ಲಿ ಏನು ಇಲ್ಲ ಸರ್, ನಾವಾಗ ಆಸ್ತಿ ವಿಚಾರವಾಗಿ ಈಗ ಅದು ಎಸ್ಪೆಷಲಿ ಈಗ ಒಂದು ಮನೆಗಳು ಅವ್ರವ್ರ ವಾಸ ಇದ್ದಾರೆ ಇಷ್ಟು ವರ್ಷದಿಂದ. ನಾವು ಹಂಗೆ ಅದೇ ಇವ್ರದಲ್ಲ ಅಂತ ನಿರ್ಧಾರ ಮಾಡಕ್ಕೆ ಈಗ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದ್ರೆ ನಾವೇ ನಿರ್ಧಾರ ಮಾಡ್ಬೋದಾಗಿತ್ತು. ಈಗ ಇವ್ರ ಹತ್ರನೂ ಇಲ್ಲ ಅಥವಾ ಹಕ್ಕುಪತ್ರನೂ ಇಲ್ಲ. ಈಗ ನಿಮ್ದಿದೆ ಅಂತ ನಾನೇನು ಮಾಡಕ್ ಆಗಲ್ಲ. ಮತ್ತೆ ಇದ್ರ ಮೇಲೆ ತೆರಿಗೆ ಕಟ್ಟಿರೋದು ಇವ್ರು ಮಾತ್ರ, ಅವ್ರು ಏನ್ ಕಟ್ಟಿಲ್ಲ. ಅಲ್ಲ ಅವ್ರ ಆಸ್ತಿಗೆ ಹೋಗಿ ನಾವೇನ್ ಇಲ್ಲ ಅಂತ ಹೇಳ್ತಿಲ್ಲಲ್ಲ, ನಾವು ಇವ್ರ ಪರವಾಗ ಕೊಟ್ಟಿದೀವಿ ಲೆಟರ್ ಕೊಟ್ಟಿದೀವಿ. ನೀವು ಏನೇ ಆಕ್ಷನ್ ತಗೊಂಡ್ರು ನಾವು ನಿಮ್ ಪರವಾಗಿ ಸಾಕ್ಷಿ ಕೊಡ್ತೀವಿ ಅಂತ ಹೇಳಿ. ಯಾರು ಆಕ್ಷನ್ ತಗೊಂಡ್ರೆ ಬರ್ಕೊಟ್ಬಿಡಿ. ಈಗ ಅದೇ ಲೆಟರ್ನ ಕೊಟ್ಬಿಡಿ. ದಾಖಲೆ ತಗೊಂಡ್ ಬರ್ತೀವಿ, ಅವಾಗ ನಮ್ಮನ್ನ ಕರೀತಾರಲ್ಲಪ್ಪ. ಯಾರು ತರ್ತಾರ? ಯಾರು ಕೇಳ್ತಾರೆ ನಿಮ್ಮನ್ನ ಕೇಸ್ ಸಾಕ್ಷಿ ಐತಂತ. ಏನಪ್ಪ ನಿಮ್ಮ ಹೆಸರು ಏನಂದ್ರಿ? ನೀವು ID ಕಾರ್ಡ್ ಜೋಬ್ನ ಹೊರಗೆ ಇಟ್ಕೊಳ್ಳಲ್ಲ. ಈಗ ಬಂದಿದ ತಕ್ಷಣ ಹೇಳಿದ್ರು ನಮ್ಮವರು, ಅಷ್ಟ್ರಾಗ ತಗೊಂಡು ಒಳಗೆ ಇಟ್ಕೊಂಡ್ರಿ. ಅಂದ್ರೆ ರೆಗ್ಯುಲರ್ ಆಗಿ ನೀವು ಹಂಗೆ ಇಟ್ಕೊಂತೀರಿ. ಅದೇ ಅಭ್ಯಾಸ ಆಗೈತಾ? ಅಭ್ಯಾಸ ಆಗೈತ. ಈಗ ಈ ಕಚೇರಿ ಒಳಗೆ ಬರಬೇಕಾದ್ರೆ ಆ ಅಮ್ಮ ಟಿ ಶರ್ಟ್ ಹಾಕ್ಯಂದಿರ್ಲಿಲ್ಲ. ಅವ್ರಿಗೆ ಹೇಳಿ ಟಿ ಶರ್ಟ್ ಹಾಕ್ಯಂಬರ್ಬೇಕಂತಂದು ಹೇಳಿದ್ವಿ. ಓಕೆನಾ? ಹೇಳಿದ್ವಿ. ಇಲ್ಲಿ ಈ ಪಕ್ಷದೊಳಗೆ ನಮ್ಗೆ ಯಾರು ಸಂಬಳ ಕೊಟ್ಟಿಲ್ಲ ನಮಗೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನನಗೆ ಅದು ಅಭ್ಯಾಸ ಅಂತಂದ್ರೆ ಏನಂದ್ರೆ ಅವ್ರು ನಿರಂತರವಾಗಿ ಅದನ್ನೇ ಮಾಡ್ಕೊಂತ ಬಂದಾರಂತ ನೀವು ಹೇಳ್ಬೇಕಲ್ಲ. ಯಾಕಂದ್ರೆ ಇದು ಕೂಡ ನೀವು ಸ್ವಲ್ಪ ಹೇಳ್ಬೇಕು ಅವ್ರಿಗೆ, ನೋಡಪ್ಪ ಸರ್ಕಾರದ ಒಂದು ನಿಯಮ ಹೆಂಗೈತೆ ಆ ಪ್ರಕಾರವಾಗಿ ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ನಮ್ಮ ಪಕ್ಷ ಐತಲ್ಲ, ಸರ್ಕಾರದ ಆದೇಶಗಳು ಏನಿದೆ ಅದನ್ನಷ್ಟೇ ಪಾಲಿಸಿದೆ ಅಂತ. ಈಗ ಈ ವಿಷಯಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಈಗಲ್ಲ ಶೌಚಾಲಯ ಇತ್ತು ಆಗೂ ಸತಿಗೂ ನಾನೇ ನಮ್ಮನ್ ಬೇಕಾದ್ರೆ ಏನ್ ಬೇಕಾದ್ರೂ ಬೈದಾರೆ. ಆ ಪ್ರಶ್ನೆ ಅಲ್ಲ, ಸೆಕೆಂಡ್ರಿ. ಅಯ್ಯಮ್ಮನ ಪರವಾಗಿ ಕೇಳ, ಅಯ್ಯಮ್ಮನ ಪರವಾಗಿ ಇದೀವ ಇಲ್ಲ ಅಂತ ಕೇಳ. ಈಗ ಅಲ್ಲಿ ಡೆಮಾಲಿಷ್ ಮಾಡಿದಾರೆ ಇವ್ರು ಕಟ್ಟಿದ್ದು ಏನೋ ಅಲ್ಲಿ ಇಲ್ಲ ಅಂತ ಹೇಳಿ ಯಾರು ಹೇಳ್ತಿಲ್ಲ. ಮಾಡ್ಬಿಡಬೇಕು. ಫಸ್ಟ್ ತಪ್ಪು ಮಾಡಿರೋದು
ಕಟ್ಟಡ ಲೈಸೆನ್ಸ್ ಅದು ನಾ ಪರ್ಮಿಷನ್ ಅದ್ರ ಮೇಲೆ ಗ್ರಾಮ ಪಂಚಾಯತಿ ಲೈಸೆನ್ಸ್ ಕಟ್ಟಡ ಯಾರು ಕಟ್ಟಾರೆ ಎಲ್ಲ ಅನುಕೂಲವಾಗಿ ಹೋಗ್ತಾರೆ. ಹೌದಾ ಎಲ್ಲಾರು ಅವ್ರವ್ರ ಅನುಕೂಲಕ್ಕೆ ಹೋಗ್ಯಾರ ಅಲ್ಲಲ್ಲ ಈಗ ಅವರಿಗೆ ಒಂದಷ್ಟು ಅದಷ್ಟು ಬೇಸ್ಮೆಂಟ್ಗೆ ನಿಂತಿದ್ರೆ ಇಲ್ಲಿ ಶನಿವಾರ ಬೇಸ್ಮೆಂಟ್ಗೆ ನಿಂತಿದ್ರೆ ಏನೋ ಇತ್ತು ಅನ್ಬೋದು. ಈಗ ಅವ್ರ ಆಲೆ ಈಗ ಬೈತಾರಪ್ಪ. ಫಸ್ಟ್ ಫ್ಲೋರ್ ವರೆಗೂ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ವರೆಗೂ ಕಟ್ಟಿದ್ದಾರೆ. ಒಂದ್ ಏನೋ ಗ್ರೌಂಡ್ ಫ್ಲೋರ್ ಮುಗ್ದೇ ಹೋಗೈತೆ. ಈ ಲೆವೆಲ್ ಅಲ್ಲಿ ಏನೋ ಸ್ವಲ್ಪ ವಾದಗಳು ಆಗಿ ನಿಂತು ಹೋಗೈತೆ ಅದು. ಈ ಹಂತದಲ್ಲಿ ಅದು ನಿಂತು ಹೋಗಿರೋದು. ಮೊದ್ಲೇ ನಿಂತಿದ್ರೆ ಇದು ಪಂಚಾಯತ್ ಏನೋ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅದು ಓಕೆ ಅನ್ಸುತ್ತೆ. ಆಲ್ರೆಡಿ ಕಟ್ಟಡ ಕನ್ಸ್ಟ್ರಕ್ಷನ್ ಶುರುವಾಗಿ ಇನ್ನೇನ್ ಮೇಲ್ ಮುಚ್ಚಬೇಕು ಅವರು. ಫಸ್ಟ್ ಫ್ಲೋರ್ ಆ ಲೆವೆಲ್ ನಿಂತೈತೆ ಅದು. ಈಗ ಈ ಕಾಂಪ್ಲಿಕೇಶನ್ ಬಂದ್ರೆ ಅಲ್ಲೇ ತಕ್ಕ ಯಾವುದೇ ಅಲ್ಲ ಮತ್ತೆ ಈಗ ಯಾಕೆ ಬರಕತ್ತ ಅಲ್ಲ ಸಮಸ್ಯೆ ಬಂದಿಲ್ಲ ಅವಾಗ ಈಗ ಬರಕತ್ತಿ ಈಗ ಬರಕತ್ತ ಯಾಕೆ ಬರಕತ್ತ ತೊಂದ್ರೆ ಇಲ್ಲ ನಾನ್ ಕೊಟ್ಟಿದ್ರಿ ಜಾಗ ಅಂತ ನಾಟ ಆಗ್ಲಿ ತೊಂದ್ರೆ ಇಲ್ಲ ಅವ್ರದ್ದು ಯಾವ ಊರು ಬಂತು ನಮ್ಮನ್ನ ಹೆಂಗ್ ಬೈದ್ರಿ ಏನ ನಮ್ಮನ್ನ ಹೆಂಗ್ ಬೈದಾರ ಸರ್ ಏನಂತ ಬೈದ ವಿಡಿಯೋ ಮಾಡಿ ನೋಡಿದ್ರು ಏನಂತ ಬೈದಾರ ಹೇಳ್ಬೇಕಿಲ್ಲ, ಏನಂತ ಬೈದಾರ ಅದೇ ಏನಂತ ಬೈದಾರ ನಮ್ದ್ರಿ ಅಂತ ಹೇಳಿ ಬೈತಾ ಇದ್ದಾರ ನಮ್ದಿ ಅಂತ ಹೇಳ್ರಿ ಬೈದಂಗ ಬೇರೆ ಊರು ನಮ್ದಂತ ಹೇಳ್ರಿ ಬೈದಂಗ ನಾವು ತಂದು ಇಲ್ಲಿ ಜಾಗ ಕೊಟ್ಕೊಂಡಿವ್ರಿ ಅಲ್ಲಪ್ಪ ನಮ್ಮ ಮಾತು ಕೇಳಿ ಅಲ್ಲ ನಮ್ದು ಅನ್ನೋದು ಅದು ನಮ್ದು ಅನ್ನೋದು ಬೈಗಳು ಅಲ್ಲ ಅದು. ನಾವ್ ಹೇಳಿದ್ ಕೂಡ ಆ ಪ್ರಶ್ನೆ. ಅಲ್ಲಲ್ಲ ಈಗ ನೀವು ಯಾವ್ದಾರು ಹೌದಪ್ಪ, ನಿಮ್ಮ ಅಕ್ಕಗ ನೀ ಕೊಟ್ಟಿದಿ, ಸ್ವಲ್ಪ ತಡ್ಬಿಡಿ. ನೀ ಕೊಟ್ಟು ಮನೆ ಹಾಕ್ಸಿ ಇದು ಮಾಡಿದಿ. ಅಲ್ಲ, ಈಗ ಅವ್ರ ಹೆಸರಿಗೆ ಐಬಿಡದ ಹಲೋ. ತರ್ಬೇಕು ಯಾರು ಫಸ್ಟಿಗೆ ಗೊತ್ತಿರ್ಬೇಕಿತ್ತು, ನೀನು ಅಗ್ರಿಮೆಂಟ್ ಪರ್ಸೆಂಟ್ ತರ್ಬೇಕಿತ್ತು ಅಂತ ಎಲ್ಲ ಹೇಳಿದ್ವಿ. ಓಕೆ ಆಗ್ಲಿ. ಈಗ ಇದಕ್ಕೆ ನಿಮ್ಮ ಹತ್ರ ಮಾತಾಡೋದು ಕರೆಕ್ಟಾ ಮೇಡಮ್ ಅವ್ರ ಹತ್ರ ಮಾತಾಡೋದು ಕರೆಕ್ಟಾ? ನಾನು EMR ಮನೆ ಬಂದ್ರಲ್ಲ ಅದಕ್ಕಿಂತ ಫಸ್ಟ್ ಹೋರಾಟ ಮಾಡಿದ್ರೆ ನಾನು. ಅಲ್ಲ, ಹೆಣ್ಣು ಪರ ಹೋರಾಟ ಮಾಡಿದ್ರೆ ನಾನು. ಓಕೆ, ಆಯ್ತು. ಆಗ್ಲಿ. ಈಗ ಮೇಡಮ್, ಈಗ ಇದ್ರದ್ದು ಕಾಂಪ್ಲಿಕೇಶನ್ಗೆ ಹೋಗ್ಬಾರ್ದು. ಕಾನೂನು ಮಿತಿ ಒಳಗೆ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಐತಿ. ಅವ್ರು ಕಟ್ಟಡಕ್ಕ ಕಟ್ಟಬಾರ್ದು ಅಂದ್ರೆ ತಡಿಲಿಕ್ಕೆ ನಿಮಗೆ ಅವಕಾಶಗಳಿದ್ರೆ ತಡಿಬಹುದು. ತಡಿಲಿಕ್ಕೆ ಅವಕಾಶಗಳಿದ್ದಾಗ ತಡೆಯಕ್ಕೂ ಹೋಗ್ಬಾರ್ದು. ಅವರು ನೀವೇನ ತಡಿಲಿಕ್ಕೆ ಅವಕಾಶಗಳಿದ್ರೆ ನೀವು ಕಾನೂನುಬದ್ಧವಾಗಿ ಬಳಸ್ಕೊಳ್ರಿ. ಅವ್ರು ಪಕ್ಕದವ್ರು ಬಂದು ಇವ್ರ ಮೇಲೆ ಅದೇನು ಶೌಚಾಲಯ ಕೆಡವಿದ್ರ ಕೆಡವಕ್ಕೆ ಅವಕಾಶಗಳು ಇದಾವ ಇಲ್ಲ? ಹೌದಾ? ಮುಂಚಿತವಾಗಿ ಭಾಗ್ಯ ಮೇಡಮ್ ಬರೀತಾರೆ ಸರ್. ಅವ್ರು ಬಂದಾಗ ಶೌಚಾಲಯ ಇತ್ತಲ್ಲ, ಅವ್ರು ಬಂದು ಹೋದಿಂದ ಆಮೇಲೆ ಡೆಮೋಲಿಸ್ಟ್ ಮಾಡಿ ಅವ್ರು ಮತ್ತೆ ನಮ್ಮ ಬಾತ್ರೂಮ್ ಎಲ್ಲ ಕೆಡವಿದ್ರು. ಇದ್ರ ಬಗ್ಗೆ ಎಲ್ಲ IR ಅಥಾರಿಟಿ ಎಲ್ಲ ಮಾತಾಡಿದ್ರೆ ಮೇಡಮ್? ಈ ಹತ್ರ ಎಲ್ಲ ಮಾತಾಡಿದ್ರೆ ಯಾಕೆ ಮಾತಾಡಿಲ್ಲ? ಹಿಂದಿನ ಅದೇ ವಿಷಯ ನನಗೆ ಮತ್ತೆ ನಮ್ಮ ಕಂಪ್ಲೇಂಟ್ ಈಗ ಅಲ್ಲ, ಈಗ ಇವ್ರು ಬಂದಾಗ ಏನ್ ಬಂದೇ ಇಲ್ಲ ವಿಷಯ. ಇವ್ರು ಬಂದಾಗಿಂದ ಇದೇ ವಿಷಯ ಬರ್ತಾ ಇತ್ತು. ಅಲ್ಲ, ಇವತ್ತು ಇಷ್ಟೇ ಬಂದಾಗ ಏನೋ ಅನುಕೂಲ ಒಂದ್ ನಿಮಿಷ ಮಾತಾಡ್ತೀನಿ. ಯಾವ್ದೋ ವಿಷಯಗಳು ನಾವೇನೋ ಕೇಳ್ತಿರ್ತೀವಿ, ನೀನೇನೋ ಹೇಳ್ತಿರ್ತೀವಿ. ಯಾವ ಇದಕ್ಕೆ ಅಲ್ಲ, ಯಾವ ಬ್ರ್ಯಾಂಡ್ ಯಾರು ಕೊಟ್ಟರು? ಹಲೋ, ಯಾವ ಅನುದಾನದಲ್ಲಿ ಯಾರು ಕೊಟ್ಟಿದ್ದಾರೆ? ಏನು ಗ್ರಂಥಾಲಯನ ಪಂಚಾಯತಿಗೆನ? ಇದಕ್ಕೆ ಏನಾದ್ರು ಬಿಲ್ ಪೇ ಮಾಡೋದು ಯಾರು? ಅದಕ್ಕೆ ಸರಿ. ಅಲ್ಲ, ನಮಗೆ ಏನು ಮಾಹಿತಿ ಇಲ್ಲ, ಹೆಂಗೆ ನಾವು ರಿಸೀವ್ ಕೊಡೋದು? ಅಲ್ಲ, ನಿಮಗೆ ಕಳಿಸಿದವರು ನಿಮ್ಮ ಬಾಸ್ ಯಾರು ನಂಬರ್ ಇದ್ರೆ ಕೊಡ್ತೀರಾ? ಮಾತಾಡ್ತೀನಿ. ಹೇಳಿ. ನಿಮ್ಮ ಹೆಸರು ಯಾವ ಊರು? ಓಕೆ, ಮಾತಾಡಿ ಸರ್. ಒಂದೇ ಸೆಕೆಂಡ್.
ಯಾರು ಚಪ್ಪಲಿ ಬಿಟ್ಟಿರಲ್ಲ ಇಲ್ಲಿ? ಯಾರು ನೀವು ಚಪ್ಪಲಿ ಬಿಟ್ಟಾರು? ಹಾಂ ಬಾಪ ಇಲ್ಲಿ ಯಾರು ಚಪ್ಪಲಿ ಬಿಟ್ಟಿರ? ನೀ ಬಿಟ್ಟಿಯಾ? ಅಲ್ಲಿ ಬಿಟ್ಟಿಯಾ? ಯಾಕೆ ಯಾಕೆ ಬಿಡ್ಬೇಡಪ್ಪ? ಯಾಕೆಂಬ ಯಾರೇನು ಕದ್ಕೊಂಡು ಹೋದ್ರೆ ರೊಕ್ಕ ಕೊಡ್ತಾರ? ಇದು ಯಾರು ನೀವು ಯಾರು ಬಿಟ್ಟಿಲ್ಲ? ಹೌದಾ? ಪಂಚಾಯತಿ ಸಿಬ್ಬಂದಿ ನೀವೆಲ್ಲ ರಕ್ಕೊಂಡಿರಲ್ಲ? ಇದು ಕುಡಿಯೋ ನೀರು ಇಷ್ಟು ನಮ್ಮ ಪೂರ್ವ ಪಶ್ಚಿಮ ಕೈತೆ ಅಂತ ಕೊಟ್ಟಿದ್ದೀವಿ. ಇದಿದೆ. ಈಗ ನಾನು ಕೇಳ್ತಾ ಇರೋದು, ಈಗ ಕಕ್ಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ವಿರುಪಾಪುರ ಗ್ರಾಮವಾಸಿಯಾದ ಶ್ರೀ ಅಮ್ಮನಕೇರಿ ಗುರುಬಸಪ್ಪ ತಂದೆ ಲೇಟ್ನಿಂಗ್ ರೋಡ್ ನಂಬರ್ 345 ಅಳತೆ ಮತ್ತು ಚೆಕ್ ಬಂದು 2004 ಪ್ರಕಾರ 2023 ಅಳತೆ ಪ್ರಕಾರ ಈ ಕೈ ನಿಂತಿದೆ ಅಂತ ನೀವು ಕೊಟ್ಟಿದ್ದೀರಲ್ಲ. ಈಗ ಇದೇ ಟೈಪು ಸಣ್ಣ ಮಾರಪ್ಪನ ತರಿಸ್ಯಾರ. ನಮ್ದು ಅವ್ರದ್ದು ಅಳತೆ ಮಾಡಿ ನಿಮ್ದು ಇದು ಇದ್ರ ಪ್ರಕಾರ ಇದು ಗುರುಬಸಪ್ಪಂದು ರಾಧಮ್ಮ ಅವ್ರದ್ದು ಇದು ನಿಮ್ದು ಇಷ್ಟ ಅಳತೆ ಐತಿ ಅಂತ ಅವ್ರಿಗೆ ಅವ್ರದಾಗ ಏನಾದ್ರೂ ಇವು ಕಟ್ಟಿದ್ರೆ ನಾವು ಸುಟ್ಟು ಬಿಡ್ತೀವಿ. ಹೌದಲ್ಲ ಮೇಡಮ್? ಈಗ ನಾವು ಅವ್ರ ಕಟ್ಟಿಲ್ಲ, ಸಮಾರಂಭದ ಕಟ್ಟಿಲ್ಲ, ನಮ್ಮ ಹತ್ತಿರ ಇದ್ರ ಪ್ರಕಾರ ಕಟ್ಟಿದ್ರೆ ಅಂದ್ರೆ ನಮ್ಗೆ ಅವ್ರು ಅಡ್ಡಿಪಡಿಸಂಗಿಲ್ಲ. ಅಡ್ಡಿಪಡಿಸಿದ್ರೆ ನೀವು ಒಂದು ಪೊಲೀಸರು ಏನ್ ಹೇಳಿದ್ರೆ ಅವ್ರು ಇವ್ರದೇ ಜಾಗ ಇದ್ರೆ ಇವರು ನಮ್ಗೆ ಇವ್ರದೇ ಜಾಗ ಯಾರು ರಾಧಮ್ಮ ಅವ್ರದ್ದು ಇವರಿಗೆ ರಕ್ಷಣೆ ನೀಡಿ ಅಂತ ಪೊಲೀಸರಿಗೆ ಕೊಟ್ರೆ ಅವರೇ ನಿಂತಿದ್ದು ಪೊಲೀಸ್ ಅವ್ರಿಗೆ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಈಗ ಮಾರಪ್ಪನ ಇಂತ ತಂದಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಬರ್ತಾರೆ. ಅವರು ದಾಖಲಾತಿ ತರಿಸ್ಯಾಡ್ರಿ, ಅವ್ರು ನೋಟಿಸ್ ಕೊಟ್ಟಿದ್ರೆ ಉತ್ತರ ಕೊಟ್ಟಿಲ್ಲ, ಇನ್ನೊಂದು ಕೊಡಿ ಈಗ ತರಿಸ್ಯಾಡ್ರಿ. ಅವಾಗ 2 ದಿಟ್ಕೊಂಡು ಪರಿಶೀಲನೆ ಮಾಡಿ ನಮ್ಗೆ ಅವಾಗ ಪ್ರೊಡಕ್ಷನ್ ನಮಗೆ ನ್ಯಾಯ ಕೊಡಿಸಿ. ಏನ್ ಸರ್ ಈ ರೀತಿ ಅವ್ರ ಡಾಕ್ಯುಮೆಂಟ್ ಇನ್ನೊಂದ್ಸರಿ ನೋಟಿಸ್ ಕೊಡ್ತಾರೆ ಸರ್. ಎಷ್ಟು ದಿನ ಆಗ್ಬೋದು ಸರ್ ಮೇಡಮ್? ಅದೇ ನಮಗೆ ಲೈವ್ ಅಲ್ಲಿ ಈಗ ಬುಧವಾರ ಅವ್ರಿಗೆ ನೋಟಿಸ್ ಕಳಿಸ್ತೀನಿ ನಾನು. ಅವ್ರಿಗೆ 7 ದಿವಸ ಮತ್ತೆ ಟೈಮ್ ಕೊಡ್ತೀನಿ. 7 ದಿವಸ ಆದ್ಮೇಲೆ ಈಗ ಅದ್ರ ನೆಕ್ಸ್ಟ್ 1 ದಿವಸ ಲೆಟರ್ ಮಾಡಿ. ಅಕಸ್ಮಾತ್ ಅವ್ರು ಇದೇ ತರ ಮಾಡಿದ್ರು, ನಾವು ಕೊಡಲ್ಲ, ನಾವು ನ್ಯಾಯಾಲಯ ಕೊಡ್ತೀವಿ, ಯಾವ ನ್ಯಾಯಾಲಯ ಕೊಡಲ್ಲ ಒಟ್ಟು ಹೇಳಿದ್ರು. ಅವಾಗ ನಮಗೆ ಏನ್ ಬೇಕು ಅವ್ರ ದಾಖಲಾತಿ ಅಂತ ಆಗುತ್ತೆ. ನಾವು ಇದನ್ನ ಜೆರಾಕ್ಸ್ ಹಾಕಿ ಈಗ ಅವ್ರಿಗೆ ಕೊಟ್ಟಿರೋ ನೀಡು ಜೆರಾಕ್ಸ್ ಹಾಕಿ ನಮ್ಮ ಮೇಲಧಿಕಾರಿಗಳಿಗೆ ಮಾರ್ಗದರ್ಶನ ಕೋರಿ ಬರೀತೀವಿ. ಬರೀ ಅದೊಂದು ಕಾಪಿ ನಮಗೆ ಕೊಡಿ. ನಾವು ಯಾಕಂದ್ರೆ ಈಗ ಮುಂದಿನ ಅಂತ ಏನ್ ಮಾಡ್ಬೋದು? ಲಾಸ್ಟ್ ಟೈಮ್ ಯಾವಾಗ ಕೊಟ್ಟಿದ್ರಿ ಮೇಡಮ್ ನೋಟಿಸು? ಅಲ್ಲ ಅದಲ್ಲ ನೋಟಿಸ್ 2ನೇ ತಾರೀಕು 1ನೇ ತಿಂಗಳು 2ನೇ ಐತೆ ಇಲ್ಲಿ 1ನೇ ತಾರೀಕು 1ನೇ ತಿಂಗಳು ಈ ವರ್ಷ ಹೊಸ ವರ್ಷ ದಿನ. ಕೊಟ್ರಿ ಮೇಡಮ್. ಈಗ ಅದಕ್ಕೆ ಕೊಟ್ಟಿಲ್ಲ ನೋಟಿಸಿಗೆ ಆನ್ಸರ್. ಅಲ್ಲಿ ಎಷ್ಟು ದಿನ ಅಂತ ಕೊಟ್ಟಿದ್ರಿ? ಅದರೊಳಗೆ 7 ದಿನ ಕೊಟ್ಟಿಲ್ಲ. ಈಗ ನೀವು ಮತ್ತೆ ಕಾಯ್ಬೇಕಾಗಿತ್ತ ಎಷ್ಟು ದಿನ? ಸುಮಾರು 2.5 ತಿಂಗಳು. ನೀವು ಹೇಳಿದ ಪ್ರಕಾರ 7 ದಿನ. ಅಲ್ಲ ಮೇಡಮ್, ಇಲ್ಲ ನಾನು ಕೇಳ್ತಾ ಇರೋದು ಏನಂದ್ರೆ ಒಂದು ನೋಟಿಸ್ ಇಂದು ಏನಿದೆ ಆಗ್ಲಿ ಅವ್ರ ಹತ್ರ ಏನೈತಿ ಕೊಡ್ಲಿ ಆಗ್ಲಿ. ಈಗ ಅವ್ರ ಹತ್ರನೂ ಇಲ್ಲ, ಇವ್ರ ಹತ್ರನೂ ಇಲ್ಲ. ಈಗ ಹೆಂಗೆ ನಡ್ಕಂತ ಬಂದತ ಮತ್ತೆ ಹೌದು. ಹಂಗಿದ್ದಾಗ ಈಗಾಗ್ಲೇ ಇವರಿಗೆ ಆಗ್ಲಿ ಒಂದು ದಾಖಲೆ ಅಂತ ಕೊಟ್ಟಿರಿ. ಇವರಿಗೆ ಒಂದು ದಾಖಲೆ ಆಗ್ಲಿ ಐತಿ, ಅದು ನೀವೇ ಕೊಟ್ಟಿರೋದು ದಾಖಲೆ ಐತಿ. ಈಗ ಅವ್ರ ಹತ್ರ ಆ ಥರದ ದಾಖಲೆಗಳು ಇಲ್ದಾಗ ಇನ್ನೊಬ್ಬರ ಸ್ಥಳದಲ್ಲಿ ಅಕ್ರಮ ಪ್ರವೇಶ ಮಾಡಿದ್ದಲ್ಲದೆ ಹಲ್ಲೆ ಮಾಡೋದು, ಅವಾಚ್ಯ ಶಬ್ದಗಳು ನುಡಿಯೋದು. ಆಮೇಲೆ ಈ ಕ್ಯಾಸ್ಟ್ ಯಾವುದು ಅಂತ ಗೊತ್ತಿದೆ ಅಂದರೆ, ಇವ್ರ ಕ್ಯಾಸ್ಟ್ ಯಾವುದು ಅಂತ ಗೊತ್ತಂದ್ರೆ ಕೇಳ್ಕೋಬೇಕು ಮೇಡಮ್. ನಿಮ್ಮ ವ್ಯಾಪ್ತಿಯೊಳಗೆ ಅದು ಯಾರ್ಯಾರ್ದು ಜಾಗಗಳು ಯಾವ್ಯಾವ ಕಾರಣಕ್ಕೋಸ್ಕರ ಇದಾಗ್ತದಂತಂದು SC ST ಇದನ್ನು ಅವರು ಕೂಡ ಅದೇ ಕ್ಯಾಸ್ಟ್ ಒಳಗೆ ಲಿಟಿಗೇಷನ್ ಬಂದತಂತಂದ್ರೆ ಇವತ್ತಿಗೆ ಕೂಡ ಇಂಥ ಸಮುದಾಯಗಳು ಇವತ್ತಿಗೆ ಕೂಡ ಯಾಕೆ ಒದ್ದಾಡ್ತಾ ಇದಾವ, ಸಮುದಾಯಗಳು ಯಾಕೆ ಮೇಲೆ ಎದ್ದಾಡ್ತಾ ಇಲ್ಲ ಅಂತಂದ್ರೆ ಇಂಥದ್ದೊಂದು ಕಾರಣಕ್ಕೋಸ್ಕರ. ವೆರಿ ಗುಡ್. ಇಲ್ಲಿಲ್ಲ ಕ್ಯಾಸ್ಟು ಮೇಡಮ್ ಕ್ಯಾಸ್ಟು ನಾನು ಕೇಳ್ತಾ ಇದ್ದೀನಿ. ಅದೇ ಒಂದೇ ಸಮುದಾಯದವರಾಗಿದ್ರು ಕೂಡ ಇಲ್ಲಿ ಜಾತಿ ನಿಂದನೆ ಪ್ರಶ್ನೆ ಬಂದಿಲ್ಲ.
ಜಾತಿ ನಿಂದನೆ ಪ್ರಶ್ನೆ ಬಂದಿಲ್ಲ. ಅದೇ ಸಮುದಾಯದವರು ಅದೇ ರಿಲೇಷನ್ ಒಳಗೆ ಕೂಡ ಆಗ್ತದಂತಂದ್ರೆ ಇವರು ಯಾವ ಸಮುದಾಯದವರು ಅಂತ ಅನ್ನೋಂಥದ್ದು ಪ್ರಶ್ನೆ ತಗೊಳ್ಬೇಕು. ಈ ಸಮುದಾಯದವರಿಗೆ ಬೇಕಾದಂಥ ಶಿಕ್ಷಣಗಳು, ಕಾನೂನು ಸವಲತ್ತುಗಳು ಇವತ್ತಿಗೆ ಸಿಕ್ಕಿಲ್ಲ ಅಂತಂದು ಅರ್ಥ ಆಗ್ತದ. ಇವತ್ತಿಗೆ ಆ ಪೊಲೀಸ್ ಸ್ಟೇಷನ್ ಏನಮ್ಮ ನಿಂದು ಆ ಊರಾಗಿರೋಕೆ ಎಷ್ಟು ವರ್ಷ ಆಯ್ತು? ಆ ಊರಾಗಿರೋಕೆ ಎಷ್ಟು ವರ್ಷ ಆಯ್ತು? ಹುಟ್ಟು ಇದು 45-50 ವರ್ಷ 1991. ಅಲ್ಲ, ಅವ್ರದ್ದಲ್ಲ. ನೀನಿದ್ದಿದ್ದು ನೀನು ಅದೇ ಊರಾಗಿದೆಯಾ? ಯಾವತ್ತು ಹೌದು ಸರ್, ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ದಿ. ಈಗ ನಿನಗೆ ಎಷ್ಟು ವಯಸ್ಸು? 1986ರಿಂದ ನಮ್ಮ ತಂದೆ ವಾಸ ಆಗಿರುತ್ತೆ. ಸರಿ ಅಮ್ಮ, ಅದು ಬೇಡ ನನಗೆ. ನಿನಗೆ ಎಷ್ಟು ವಯಸ್ಸು? ನನಗೆ 30 ವರ್ಷ. 36. ಏನು ಓದಿ? ಡಿಗ್ರಿ ಆಗಿದೆ, ಬಿ ಎಡ್ ಮಾಡಿಯಾ? ಹಾಂ, ಡಬಲ್ ಡಿಗ್ರಿ ಅಂತ ಕನ್ಸಿಡರ್, ಅದು ಡಬಲ್ ಡಿಗ್ರಿ. ವೆರಿ ಗುಡ್. ಈಗ 36 ವರ್ಷ, 18 ವರ್ಷದಿಂದ 36 ವರ್ಷ ಎಷ್ಟಾಯಿತು? ಮತ್ತೆ 18 ವರ್ಷ ಆಯಿತು. ಇವತ್ತಿಗೆ ನಿನಗೆ 18 ವರ್ಷದಿಂದ ನಿನಗೆ ಈ ನಾಲೆಡ್ಜ್ ಎಲ್ಲ, ಲೋಕದ ನಾಲೆಡ್ಜ್ ಎಲ್ಲ ಗೊತ್ತೈತಿ ಅಂತಂದರೆ ಅವತ್ತಲಿಸ ಯಾವತ್ತೇನಾದ್ರೂ ಪೊಲೀಸರು ಬಂದು ನಿಮ್ಮ ಊರಾಗ ದಲಿತ ಸಭೆ ಅಂತಂದು ಯಾವತ್ತೇನೋ ಮಾಡ್ಯಾರ? ಯಾವತ್ತೂ ಮಾಡಿಲ್ಲ. ನೀವೇನೇನೋ ಮಾಡಿದ್ರೆ SC ST ಗಳಗೋಸ್ಕರ ಏನಾದರೂ ಮಾಡಿದ್ರೆ ಸಭೆಗಳನ್ನ? ಈ ಲಿಟಿಗೇಷನ್ಗಳು ಯಾಕೆ ಬರ್ತದಂತಂದರೆ ಯಾವ್ಯಾವನೋ ಮಾತಾಡ್ತಿರ್ತಾನ. SC ST ಗಳು 10 ವರ್ಷ ಇದ್ದಿದ್ರು ಸಾಕು, ಇವ್ರಿಗೆ ಇನ್ನೂ ಯಾಕೆ ಬೇಕಾಗಿತ್ತ ಸವಲತ್ತುಗಳು ಅಂತಂದು ಕೇಳ್ತಿರ್ತಾರ. ಇಲ್ಲಿ ಸಿಗಬೇಕಾದಂಥ ಸವಲತ್ತು ಇವತ್ತಿಗೆ ಸಿಕ್ಕಿಲ್ಲ. ಜಾತಿ ನಿಂದದ್ದು ಪ್ರಶ್ನೆ ಮಾತಾಡೇ ಇಲ್ಲ ನಾವು. ಅದೇ ಜಾತಿ ಒಳಗೆ ಕೂಡ ಕಂದಕಗಳು ಇರ್ತಾವ. ಜಾತಿ ಒಳಗೆ ಕಂದಕಗಳು ಇದ್ದಾಗ ಬಿಡಿಸ್ಬೇಕಾದ್ರೆ ಯಾರು? ನೀವು, ಸಂಬಂಧಪಟ್ಟ ಅಥಾರಿಟಿಗಳು. ನೀವು ದಲಿತ ಸಭೆ ಅಂತಂದು ಯಾವತ್ತಾದ್ರೂ ಮಾಡಿದ್ರೆ? SC ST ಜನಗಳಿಗೋಸ್ಕರ ಸಭೆಗಳು ಮಾಡಿದ್ರೆ? ಇದೆಯಾ ನಿಮಗೆ ಆದೇಶಗಳು ಇದೆಯಾ? ಸಭೆ ಮಾಡ್ಬೇಕಂತ ಐತಿಲ್ಲ. ದಲಿತ ಸಭೆ ಹಾಂ, ಗ್ರಾಮ ಸಭೆ ಮಾಡ್ತೀರಿ. SC STಗೋಸ್ಕರ ಸಪರೇಟ್ ಮಾಡಲ್ಲ? SC ಗೆ ಅಂತ ಏನು ಸಪರೇಟ್ ಯಾವತ್ತು? ಆದೇಶ ಇಲ್ಲ, ಆ ಥರ ಆದೇಶ ಇಲ್ಲ. ಅದೇಶ ಅಂತೇನಿಲ್ಲ. ST ವಿಲೇಜಸ್ ಸಪರೇಟ್ ಸರ್ಕಾರದಿಂದ ನಿರ್ದೇಶನ ಕಳಿಸಿದಾಗ ಮಾಡ್ಬೇಕು, ಅದು ಮಾಡಿಲ್ಲ. ಮಾಡ್ತೀವಿ. ಇಲ್ಲಿ ಬಂದ್ 4 ತಿಂಗಳಾಯ್ತು. ಈಗ ಅಡಿಸೂರ ನಡೆಯಕ್ ಹೋದ್ವಿ. ಅಡಿಸೂರ ನಡೆ ಮಾಡ್ಬೇಕು ಅಂತಿತ್ತು, ಆದೇಶ ಬಂತು. ST ಇಲಾಖೆಯವ್ರು ಬಂದ್ರು, ಮಾಡಿದ್ವಿ ಅಡಿಸೂರ ನಡೆಗೆ. ನಾನ್ ಬಂದ್ಮೇಲೆ ನವೆಂಬರ್ ತಿಂಗಳಿಗೆ ಮಾಡಿದ್ವಿ ಅಡಿಸೂರ ನಡೆಗೆ. ಆ ತರ ಇನ್ಸ್ಟ್ರಕ್ಷನ್ಸ್ ಬಂದಾಗ ಮಾಡ್ತೀವಿ. ಈ ಹಿಂದೆ ದಾಖಲಾತಿಗಳಲ್ಲಿ ಇಲ್ಲಿ ಈ ಗ್ರಾಮ ಪಂಚಾಯತಿಯಲ್ಲಿ ದಾಖಲೆಗಳಲ್ಲಾದ್ರೂ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಮಾಡ್ಬೋದು, ಎಲ್ಲಿ ಬೇಕಾದ್ರೆ ನಾನು ಹೇಳ್ತಿರೋದು, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಲಿತ ಸಭೆ ನಡೆಸಿದಂತ ದಲಿತ ಸಭೆ ಅಂತ ಮಾಡಲ್ಲ ಸರ್. Right. ದಲಿತ ಅಂತ ಹೆಸರಿಟ್ಟು ಸಭೆ ಮಾಡಲ್ಲ. ಓಕೆ. ಯಾವ ರೀತಿ ಮಾಡ್ತೀರಾ ಅದನ್ನ? ನಾವು ಗ್ರಾಮ ಸಭೆ ಮಾಡ್ತೀವಿ. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಪಂಗಡಕ್ಕೆ, ಪರಿಶಿಷ್ಟ ಜಾತಿಗೆ ಸಪರೇಟ್ ಗ್ರಾಮ ಸಭೆ ಬೇಕಾದ್ರೂ ಮಾಡ್ಬೋದು. ನಾವು ಅದನ್ನ ಕೇಳ್ತಾ ಇದ್ವಿ. ನಾವು ಕೇಳ್ತಾ ಇರೋದು ಆಗ್ಲಿ ಈಗ ಪೊಲೀಸರು ಅದನ್ನ ಮಾಡ್ಬೇಕಂತ ಐತಿ. ಪೊಲೀಸ್ ಸ್ಟೇಷನ್ ಅವರು ಕರ್ನಾಟಕದಾಗ ಎಷ್ಟು ಪೊಲೀಸ್ ಸ್ಟೇಷನ್ಗಳು ಅದಾವ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗಳು ಅಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ಗಳು, ಅದ್ರ ಮೇಲಿರುವಂಥ ಇನ್ಸ್ಪೆಕ್ಟರ್, DSP ಯಾರೆಲ್ಲ ಇದ್ದಾರೆ, ಪ್ರತಿ ತಿಂಗಳು ಕೂಡ ಅಲ್ಲೆಲ್ಲಿ ಹೋಗಿ ಅವ್ರವ್ರ ವಾರ್ಡ್ಗಳಿಗೆ ಹೋಗಿ ಅಲ್ಲಿ ದಲಿತರು ವಾಸವಾಗಿರುವಂಥ ಏರಿಯಾಗಳಿಗೆಲ್ಲ ಹೋಗಿ ಮಾಡ್ಬೇಕಂತ ಅವರಿಗೆ. ನಿಮಗೆ ಕೂಡ ಪ್ರತ್ಯೇಕವಾಗಿ ಇದೊಂದೇನು ಅಂತಂದು ನಾವು ಗ್ರಾಮ ಸಭೆದ ಬಗ್ಗೆ ಕೇಳ್ತಾ ಇಲ್ಲ. ಗ್ರಾಮ ಸಭೆದಾಗ ಒಟ್ಟಾರೆ ಆಗಿರ್ತತ, ನಾವು ಒಟ್ಟಾರೆ ವಿಷಯಗಳ ಬಗ್ಗೆ ನಾವು ಕೇಳ್ತಾ ಇಲ್ಲ. ಇವರು ದಲಿತರು ಇದ್ದಾರ, ಅವರು ಕೂಡ ದಲಿತರು ಇದ್ದಾರ, ಇಬ್ಬರು ಕೂಡ ದಲಿತರು ಇದ್ದಾಗ ಇಂಥ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಈ ವ್ಯಾಜ್ಯಗಳು ಬಂದಾಗ ನಾವಿರ್ತೇವೆ ಅನ್ನುವಂಥ ಭರವಸೆ ಏನೈತಲ್ಲ ನಿಮ್ಮ ಕಡೆಯಿಂದ ಬರಬೇಕು. ಅದೇ ಹೊತ್ತಿನಲ್ಲಿ ಅವ್ರ ಕಡೆಯಿಂದ ಬರಬೇಕು, ಪೊಲೀಸ್ ಸ್ಟೇಷನ್ ಕಡೆಯಿಂದ ಬರಬೇಕು. ಅವಾಗ ಏನಾಗ್ತತ, ಯಾರು ಬಂದು ಮಾತಾಡಕತ್ತಾನ, ದೌರ್ಜನ್ಯಗಳು ಮಾತಾಡೋದು, ಇದು ತಪ್ಪಂತ ಆತಗೆ ಅರಿವು ಆಗ್ತತ. ಆತ ಏನು ಅವಾಚ್ಯ ಪದಗಳನ್ನು ಬಳಸ್ತತ, ಹೆಣ್ಮಕ್ಳ ಮೇಲೆ ಅವಾಚ್ಯ ಪದಗಳು ಬಳಸ್ತಾರ. ಮತ್ತೆ ಆ ಹೆಣ್ಮಗಳು ಕೂಡ ಬೇರೆ ಅಲ್ಲ, ಅವ್ರ ಕುಟುಂಬದವರು, ರಕ್ತ ಹಂಚಿಕೊಂಡು ಹುಟ್ಟಿದಂಥ ಜನಗಳು. ಹೌದಾ? ಗೊತ್ತಿಲ್ಲ. ನೀವು ಕರೆಕ್ಟಾಗಿ ಈ ಕೆಲಸಗಳನ್ನು ಮಾಡಿಬಿಟ್ಟಿದ್ರೆ SC STದು ಯಾಕೆ ವ್ಯಾಜ್ಯಗಳು ಬರ್ತದಂತಂದ್ರೆ ಅವ್ರಿಗೆ ಸಿಗಬೇಕಾದಂಥ ಶಿಕ್ಷಣ ಸಿಕ್ಕಿಲ್ಲ, ಸೌಲಭ್ಯಗಳು ಸಿಕ್ಕಿಲ್ಲ, ಸಂಘಟನೆ ಆಗಿಲ್ಲ, ಹೋರಾಟ ಗೊತ್ತಿಲ್ಲ. ಅವ್ರಿಗೆ ಹೋರಾಟ ಗೊತ್ತಿಲ್ಲ. ಹೋರಾಟ ಅಂದ್ರೆ ಏನಂದ್ರೆ ಹೋಗಿ ದೌರ್ಜನ್ಯ ಮಾಡ್ಲಿಕ್ಕೆ ಬೇಕಾದ್ರೆ ದೌರ್ಜನ್ಯ ಮಾಡಿಬಿಡಬಲ್ರು, ಶೌಚಾಲಯ ಕೆಡುವಂದ್ರೆ ಶೌಚಾಲಯ ಕೆಡಬಲ್ರು, ಅವರು ಅಕ್ರಮ ಪ್ರವೇಶ ಮಾಡಬಲ್ರು, ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡಬಹುದು, ಒಡೆಯಕ್ಕೆ ಸಾಧ್ಯ ಇದ್ರೆ ಒಡೆದು ಬಹುದು. ಏನಪ್ಪಾ ತಡೆಯಪ್ಪ, ಹೊಡಿಲೂಬಹುದು. ಇದಲ್ಲಪ್ಪ ಅಂತಂದು ನಾವು ಮಾಡಕತ್ತೀವಿ. KRS ಪಕ್ಷ ಇದೆಲ್ಲ ಕಾನೂನು ಕಲಿಸ್ತತ. ನಾವು ಹೊಡೆಯೋದು ಇಲ್ಲ, ಬಡಿಯೋದು ಇಲ್ಲ, ಬೈಯೋದು ಇಲ್ಲ, ಯಾರಿಗೆ ಅಗೌರವನು ಕೊಡಲ್ಲ. ಈ ದೇಶದ ಸಂವಿಧಾನ ನಮಗೇನು ಕೊಟ್ಟತ್ತಲ್ಲ ಅದಷ್ಟೇ ಕೇಳ್ಕೊಂತೀವಿ, ಮತ್ತೆ ನ್ಯಾಯ ಕಂಪಲ್ಸರಿ ಪಡ್ಕೊಳ್ತೀವಿ.
ಕಂಪಲ್ಸರಿ ಪಡ್ಕೊಳ್ತೀವಿ. ನಮ್ಮನ್ನು ಎಲ್ಲಿ ಕೂಡ ಯಾರು ಕೂಡ ನಮ್ಮ ಪಕ್ಷದೊಳಗೆ 63,000 ಜನ ಇದಾರ, ಒಬ್ಬರು ಕೂಡ ನೊಂದುಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲದಂಗೆ ನ್ಯಾಯ. ನಾವು ಯಾರಿಗೂ ಹೋಗಿ ದೌರ್ಜನ್ಯ ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಅವ್ರಿಗೆ ಆ ಶಿಕ್ಷಣಗಳು ನಮ್ಮ ಪಕ್ಷ ನಮಗೇನು ಕೊಡಕತ್ತ ಶಿಕ್ಷಣ, ನೀವು ಕೂಡ ಗ್ರಾಮ ಪಂಚಾಯತಿ PDO ಕೂಡ ಆಗಿ ನಿಮ್ಮ ಮೇಲೆ ಯಾರು